ಇರಬೇಕಾದ್ರೆ ಯೇಸುವಿನ ಸಮಾಚಾರವನ್ನು ಇವಳು ಕೇಳುವಾಗ, ಯೇಸುವಿನಿಂದ ಏನಾದರೂ ಸೌಖ್ಯ ಹೊಂದ್ಕೊಳ್ಬಹುದು ಎಂಬುದಾಗಿ ಕೇಳುವಾಗ, ಇವಳು ಮನಸ್ಸಿನಲ್ಲಿ ಒಂದು ವಿಚಾರ ನೆನೆಸ್ಕೊಳ್ತಾ ಇದ್ದಾಳೆ. ಯೇಸುವಿನ ಹಿಂದೆಗಡೆಯಿಂದ ಹೋಗಿ ಅವನ ಬಟ್ಟೆಯ ತುದಿಯನ್ನಾದರೂ ಮುಟ್ಟಿ ನಾನು ಸೌಖ್ಯ ಹೊಂದ್ಕೊಳ್ತೇನೆ ಎಂಬುದಾಗಿ. ಸತ್ಯವೇದದಲ್ಲಿ ನಂಬಿಕೆಗೆ ಅನುಗುಣವಾಗಿ ಸೌಖ್ಯ ಹೊಂದಿದಂಥ ಅನೇಕ ಸಾಮ್ಯಗಳನ್ನ, ಅನೇಕ ವಾಗ್ದಾನಗಳನ್ನ, ಅನೇಕ ವಾಕ್ಯಗಳನ್ನು ನಾವು ಕಾಣಬಹುದು. ಆದರೆ ನನಗೆ ಈ ಸಹೋದರಿ ಬಹಳ ವಿಶೇಷವಾದ ಬಗ್ಗೆ ನೆನೆಸ್ತಾಳೆ. ಯಾಕೆಂತ ಹೇಳೋದಾದ್ರೆ, ನಾವು ಬೆಳಗ್ಗೆ ಧ್ಯಾನ ಮಾಡಿದಂಥ ಆ ಪಾರ್ಶ್ವವಾಯು ರೋಗಿಯನ್ನ ಯೇಸುವಿನ ಮುಂದೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ 4 ಜನರಾದ್ರೂ ಇದ್ದಾರೆ. ವಾಕ್ಯ ಬರೆಯಲ್ಪಡ್ತು. ಯೇಸು ಅವರ ನಂಬಿಕೆಯನ್ನ, ಅಂದ್ರೆ 4 ಜನರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಯ ಪಾಪವನ್ನು ಕ್ಷಮಿಸುವುದರೆಂಬುದಾಗಿ ದೇವರ ವಾಕ್ಯ ಬರೆಯಲ್ಪಡ್ತಾ ಇದೆ. ಆದ್ರೆ ಈ 12 ವರ್ಷದ ರಕ್ತ ಕುಸುಮಿಯ ರೋಗಿಯನ್ನ ಯೇಸುವಿನ ಮುಂದೆ ಪರಿಚಯ ಮಾಡಲಿಕ್ಕೆ ಸ್ನೇಹಿತರು, ಬಂಧು ಮಿತ್ರರು, ಕುಟುಂಬದವರು ಯಾರು ಇಲ್ಲ. ಬದಲಿಗೆ ಇವಳು ಯೇಸುವಿನ ಮುಂದೆ ಕೂಡ ಹೋಗಿ ನಿಲ್ತಾ ಇಲ್ಲ, ಯೇಸುವಿನ ಹಿಂದೆ ಹೋಗಿ ಅವನ ಬಟ್ಟೆಯ ತುದಿಯನ್ನು ಮುಟ್ಟಬೇಕೆಂಬುದಾಗಿ ಇವಳು ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಳ್ತಾ ಇದ್ದಾಳೆ. ದೇವರಿಗೆ ಸ್ತೋತ್ರ. ಅನೇಕ ಬಾರಿ ನೀವು ವಾಕ್ಯವನ್ನು ಧ್ಯಾನ ಮಾಡಿದ್ರು ಕೂಡ ಇದರಲ್ಲಿ ಮತ್ತೆ ಕೆಲವೊಂದು ಆಳವಾದ ರಹಸ್ಯ ಇವತ್ತು ಕೆಲವರನ್ನ ಪ್ರವಾದನಾತ್ಮಕವಾಗಿ ಅವರ ಹೃದಯವನ್ನು ದೇವರಾತ್ಮನ ಮುಟ್ಟುತ್ತಾ ಇದೆ. ನಾನು ಆತ್ಮದಲ್ಲಿ ಅದನ್ನು ಶಕ್ತವಾಗಿ ಅನುಭವಿಸ್ತಾ ಇದ್ದೇನೆ. ಅವಳು ಯೇಸುವಿನ ಬಟ್ಟೆಯನ್ನ ತುದಿಯನ್ನ ಮುಟ್ಟುವಾಗ ಯೇಸು ಪ್ರತಿಕ್ರಿಯಿಸುತ್ತಿರುವ ಒಂದು ಶಬ್ದ, ನನ್ನನ್ನು ಯಾರೋ ಮುಟ್ಟಿದ್ರು. ಪೇತ್ರ ಕೇಳ್ತಾ ಇದ್ದಾನೆ, ಜನರು ಗುಂಪು ಗುಂಪಾಗಿ ನಿನ್ನ ಮೈ ಮೇಲೆ ಬೀಳ್ತಿರೋದನ್ನ ನೀನು ಕಂಡು ಕೂಡ ಈ ಮಾತನ್ನ ನೀನು ಕೇಳ್ತಾ ಇದೆಯಲ್ಲ, ಗುರುವೇ ಇದು ನ್ಯಾಯನಾ? ಮತ್ತೆ ಯೇಸು ಹೇಳ್ತಾ ಇದ್ದಾರೆ, ಇಲ್ಲ, ನನ್ನನ್ನು ಯಾರೋ ಮುಟ್ಟಿದ್ರು, ನನ್ನನ್ನು ಯಾರೋ ಮುಟ್ಟಿದ್ರು. ನನ್ನ ಭಾಷೆಯಲ್ಲಿ ಹೇಳ್ತೀನಿ ಮಕ್ಕಳೇ, ಅಲ್ಲಿ ಅನೇಕ ನೀತಿವಂತರು ಇರ್ಬೋದು, ಆರಾಧನೆ ಮಾಡೋರು ಇರ್ಬೋದು, ವಾದ್ಯಗಳನ್ನು ನುಡಿಸೋರು ಇರ್ಬೋದು, ಪರಿಸಾಯರಿರ್ಬೋದು, ಸದ್ದುಕಾಯರಿರ್ಬೋದು, ನೀತಿವಂತರಿರ್ಬೋದು, ಪರಿಶುದ್ಧರಿರ್ಬೋದು, ಸೌಂದರ್ಯವುಳ್ಳವರಿರ್ಬೋದು, ಉತ್ತಮವಾದಂಥ ಗಾನವನ್ನು ಮಾಡುವವರಿರ್ಬೋದು, ಅನೇಕ ರೀತಿಯಾದಂಥ ವಿದ್ಯಾವಂತರು ಅಲ್ಲಿರ್ಬೋದು. ಅವರು ಯಾರು ಮುಟ್ಟುವಾಗ ನನ್ನ ಯೇಸು ತಿರುಗಿ ನೋಡ್ತಾ ಇದ್ದೇನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ತಳ್ಳಲ್ಪಟ್ಟಂಥ, ಅವಮಾನದಿಂದಿರುವಂಥ, 12 ವರ್ಷದಿಂದ ನೋವನ್ನು ಅನುಭವಿಸ್ತಿರುವಂಥ ಇವಳು ಯೇಸುವಿನ ಬಟ್ಟೆಯ ತುದಿಯನ್ನು ಮುಟ್ಟುವಾಗ ನನ್ನ ಯೇಸು ಪ್ರತಿಕ್ರಿಯಿಸ್ತಾ ಇದ್ದಾನೆ. ನಾನೊಂದು ಮಾತನ್ನು ಹೇಳ್ತೇನೆ, ಎಷ್ಟು ಜನ ಇದನ್ನು ಸ್ವೀಕಾರ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಎಷ್ಟು ಜನರೊಟ್ಟಿಗೆ ದೇವರಾತ್ಮನ ಮಾತನಾಡ್ತಾ ಇದ್ದೇನೆ ಎಂಬುದನ್ನು ನನಗೆ ಗೊತ್ತಿಲ್ಲ. ನಿನಗಿಂತಲೂ ಉತ್ತಮವಾಗಿ ಪ್ರಾರ್ಥನೆ ಮಾಡೋರು ಇರ್ಬೋದು, ನಿನಗಿಂತಲೂ ಉತ್ತಮವಾಗಿ ವಾಕ್ಯವನ್ನು ಓದೋರು ಇರ್ಬೋದು, ನಿನಗಿಂತಲೂ ಉತ್ತಮವಾಗಿ ಆರಾಧನೆ ಮಾಡೋರು ಇರ್ಬೋದು, ನಿನಗಿಂತಲೂ ಉತ್ತಮವಾಗಿ ಪ್ರವಾದಿಸೋರು ಇರ್ಬೋದು, ನಿನಗಿಂತಲೂ ಉತ್ತಮವಾಗಿ ಅಪೊಸ್ತಲರು, ಸೇವಕರು ಅನೇಕರು ಇರ್ಬೋದು, ನಿನಗಿಂತಲೂ ಉತ್ತಮವಾಗಿ ಸೇವೆ ಮಾಡ್ತಿರೋರು ಇರ್ಬೋದು, ನಿನಗಿಂತಲೂ ಉತ್ತಮವಾಗಿ ದೇವರಲ್ಲಿ ಜೀವಿಸೋರು ಇರ್ಬೋದು. ಅವರು ಯಾರಾದರೂ ಪ್ರಾರ್ಥನೆ ಮಾಡುವಾಗ, ಯೇಸುವನ್ನ ಸಮೀಪಿಸುವಾಗ ಯೇಸು ತಿರುಗಿ ನೋಡ್ತಾ ಇದ್ದಾನೆ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನೊಂದಂತ, ಬೆಂದಂತ, ಕಣ್ಣು ನೀರಿನಲ್ಲಿರುವಂತ, ಎಲ್ಲರಿಂದ ಕೈ ಬಿಡಲ್ಪಟ್ಟಂತ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಂತ ನೀನು ಮುಟ್ಟುವಾಗ ನಿನ್ನ ಶಬ್ದಕ್ಕೆ ಯೇಸು ಪ್ರತಿಕ್ರಿಯಿಸ್ತಾ ಇದ್ದಾನೆ. ಯೇಸು ತಿರುಗಿ ನೋಡ್ತಾ ಇದ್ದಾನೆ. ಎಷ್ಟು ಜನ ಇದನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಅಭಿಷಕ್ತ ಸಹೋದರ ಸಹೋದರಿ, ಈ ರಾತ್ರಿಯಲ್ಲಿ ನಿನ್ನ ಕೂಗಿಗೆ ಯೇಸು ತಿರುಗಿ ನೋಡ್ತಾ ಇದ್ದಾನೆ. ನಾನು ಮೇಲಿರುವಂತ ಕೆಲವರನ್ನ ನೋಡಿ ಪ್ರವಾದಿಸ್ತೇನೆ, ನಿನ್ನ ಪ್ರಾರ್ಥನೆಗೆ ಯೇಸು ತಿರುಗಿ ಪ್ರತಿಕ್ರಿಯಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಬರೆಯಲ್ಪಡ್ತಾ ಇದೆ ಮಕ್ಕಳೇ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ. ಕ್ಷೇಮದಿಂದಿರುವಂತವರು, ಪರಿಪೂರ್ಣವಾಗಿರುವಂತವರು ಯೇಸುವನ್ನು ಮುಟ್ಟುವಾಗ ಅವರ ಶಬ್ದಕ್ಕೆ ಯೇಸು ತಿರುಗಿ ನೋಡ್ತಾ ಇದ್ದಾನಿಲ್ವ ನನಗೆ ಗೊತ್ತಿಲ್ಲ. ಈ ರಾತ್ರಿಯಲ್ಲಿ ಕೆಲವು ವೇದನೆಗಳ ಮಧ್ಯದಲ್ಲಿ ಕಣ್ಣು ನೀರು ಸುರಿಸಿ ನನ್ನ ಶಬ್ದವನ್ನು ಕೇಳ್ತಿರುವಂತಹ ಪ್ರೀತಿಯ ಸಹೋದರಿ, ಅನೇಕ ಹಿಂಸೆಗಳ ಮಧ್ಯದಲ್ಲಿ, ವೇದನೆಗಳ ಮಧ್ಯದಲ್ಲಿ ಇರುವಂತಹ ಪ್ರೀತಿಯ ಸಹೋದರ, ನೀನು ಯೇಸುವನ್ನು ಮುಟ್ಟಲಿಕ್ಕೆ ಅವನ ಬಳಿಗೆ ಸಮೀಪವಾಗುವಾಗ ನಿನ್ನ ಕಡೆಗೆ ತಿರುಗಿ ನೋಡುವಂತ ಒಬ್ಬ ದೇವರು ಇವತ್ತಿಗೂ ಕೂಡ ಜೀವಿಸ್ತಾ ಇದ್ದಾನೆ.
ಯೇಸು ಹೇಳ್ತಿರುವಂಥದ್ದು ಮಾತು, ನನ್ನನ್ನು ಯಾರು ಮುಟ್ಟಿದ್ರು, ಜನರು ಮೈ ಮೇಲೆ ಬೀಳ್ತಾ ಇದ್ದಾರೆ. ಇವಳು ಯೇಸುವಿನ ದೇಹವನ್ನು ಕೂಡ ಮುಟ್ಲಿಲ್ಲ ಮಕ್ಕಳೇ, ಯೇಸುವಿನ ಬಟ್ಟೆಯ ತುದಿಯನ್ನಾಗಿತ್ತು ಮುಟ್ಟಿದ್ದು. ನೀನು ಎಲ್ಲಿ ಕೂತು, ಯಾವ ಮೂಲೆಯಲ್ಲಿ ಕೂತು ಆರಾಧನೆ ಮಾಡ್ತಿದ್ದೆ ಅನ್ನೋದು ದೇವರಿಗೆ ವಿಷಯವಲ್ಲ. ನೀನು ಎಲ್ಲಿ ನಿಂತು ದೇವರ ಸಮ್ಮುಖದಲ್ಲಿ ಕಣ್ಣೀರು ಸುರಿಸ್ತಿದ್ದೆ ಅನ್ನೋದು ದೇವರ ವಿಷಯವಲ್ಲ. ಆದ್ರೆ ನಿನ್ನ ಆರಾಧನೆ ಅವನಿಗೆ ಸಮರ್ಪಣೆ ಆಗ್ತಾ ಇದೆ. ಅವನು ನಿನ್ನ ಕಡೆಗೆ ತಿರುಗಿ ನೋಡ್ತಾ ಇದ್ದಾನೆ. ಇವತ್ತು ಸೇವಕರು ನಿನ್ನ ತಲೆ ಮೇಲೆ ಕೈ ಇಡದೆ ಹೋದ್ರು, ನಾನು ಬರೀ ಅವನ ಶಬ್ದ ಮಾತ್ರ ಅಷ್ಟೇ, ನನ್ನಿಂದ ಯಾವ ಕಾರ್ಯ ನಡೆಯೋದಿಲ್ಲ, ನಾನು ಬರೀ ಅವನ ಶಬ್ದ ಮಾತ್ರ ಅಷ್ಟೇ. ನಾನು ನಿಮ್ಮ ತಲೆಯ ಮೇಲೆ ಕೈಗಳನ್ನು ಇಟ್ಟರು ಇಲ್ಲದೆ ಹೋದ್ರು, ನಿಮ್ಮನ್ನ ಮುಟ್ಟದೆ ಹೋದ್ರು, ನಿಮ್ಮನ್ನ ನೋಡಿ ಪ್ರವಾದಿಸದೆ ಹೋದ್ರು, ನಿಮ್ಮ ಆರಾಧನೆಯನ್ನ ಕಾಣ್ತಿರುವಂತ ಒಬ್ಬ ದೇವರು ನಿನ್ನ ಕಡೆಗೆ ತಿರುಗಿ ನೋಡಿದ್ರೆ ನಿನ್ನ ಪರಿಸ್ಥಿತಿ ಬದಲಾಗ್ತದೆ, ನಿನ್ನ ಜೀವಿತ ಬದಲಾಗ್ತದೆ. ಒಂದು ವೇಳೆ ಮನುಷ್ಯನಾಗಿರುವಂತ ನನ್ನ ಮುಂದೆ ನಿನ್ನ ಪ್ರಾರ್ಥನೆ ವಿಜ್ಞಾಪನೆ ಹೇಳ್ಕೊಳ್ಬೇಕೇನೋ ನನಗೆ ಗೊತ್ತಿಲ್ಲ, ಆದ್ರೆ ನಿನ್ನ ಒಂದು ಸ್ಪರ್ಶ ಸಾಕು, ನಿನ್ನ ಜೀವಿತದಲ್ಲಿ ಯಾವ ವ್ಯತ್ಯಾಸವಾಗ್ತಾ ಇದೆ, ನಿನಗೆ ಏನು ಅವಶ್ಯಕತೆ ಇದೆ ಎಂಬುದಾಗಿ ನನ್ನ ದೇವರಿಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಕಮಾನ್, ನನ್ನ ದೇವರಿಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ನನಗೊಂದು ಆಶ್ಚರ್ಯ ಏನು ಗೊತ್ತಾ, ಸೇವಕರು ಯಾರಾದ್ರೂ ಬಂದ್ರೆ ನಾವೇನ್ ಮಾಡ್ತೀವಿ, ನಮಗೊಂದು ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ತೀವಿ. ದೇವರಿಗೆ ಸ್ತೋತ್ರ. ಕಾರಣ ದೇವರು ಅವರ ಪ್ರಾರ್ಥನೆ ನಿಮಿತ್ತವಾಗಿ ನಮಗೆ ಸೌಖ್ಯ ಮಾಡಬಹುದು ಅನ್ನುವಂಥ ಒಂದು ನಂಬಿಕೆ, ಒಂದು ಉದ್ದೇಶ. ಇವಳು ನಂಬಿಕೆ ಇದೆ. ಆದ್ರೆ ಆಶ್ಚರ್ಯ ಏನು ಗೊತ್ತಾ, ಇವಳು ಯೇಸುವಿನ ಮುಂದೆ ಹೋಗಿ ಅವಳ ಸಮಸ್ಯೆನ ಹೇಳ್ಕೊಳ್ತಾ ಇಲ್ಲ. ಕಮಾನ್ ಚರ್ಚ್, ಯೇಸುವಿನ ಮುಂದೆ ಹೋಗಿ ಇವಳು ವಿಜ್ಞಾಪನೆ ಹೇಳ್ಕೊಳ್ತಾ ಇಲ್ಲ. ಕಾರಣ ಏನು ಗೊತ್ತಾ, ರಕ್ತ ಕುಸುಮ ರೋಗ ಎಂಬುದಾಗಿ ಹೇಳುವಂಥದ್ದು ಯಹೂದ್ಯರ ಪದ್ಧತಿಯ ಪ್ರಕಾರ ಅದೊಂದು ಅಶುದ್ಧದ ರೋಗ. ಈ ರೋಗ ಇದೆ ಅಂತ ಗೊತ್ತಾದ್ರೆ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ, ಊರಿಂದ ಹೊರಗಡೆ ಹಾಕ್ತಾರೆ. ಶುದ್ಧ ಆಗುವವರೆಗೂ ಅವಳು ಮನೆ ಒಳಗಡೆ ಬರೋ ಹೋಗಿಲ್ಲ. ದೇವರಿಗೆ ಸ್ತೋತ್ರ. ಆದ್ರೆ 12 ವರ್ಷದಿಂದ ಈ ರೋಗ ಸೌಖ್ಯವಾಗಿಲ್ಲ. ಇದೊಂದು ಅಶುದ್ಧವಾಗಿ ಅವಳಿಗೆ ಕಂಡಿಲ್ಲ, ಇದೊಂದು ದೊಡ್ಡ ರೋಗವಾಗಿ ಕಂಡಿದೆ. 12 ವರ್ಷದಿಂದ ಇವಳು ಎಷ್ಟೇ ಪ್ರಯತ್ನ ಪಟ್ಟರು, ಪ್ರಯಾಸ ಪಟ್ಟರು, ಇವಳ ರೋಗಕ್ಕೆ ಒಂದು ಸೌಖ್ಯ ಸಿಕ್ಕಿಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಒಂದು ವೇಳೆ ನನ್ನ ಕುಟುಂಬದವರಲ್ಲಿ ಇರಬಹುದು, ನನ್ನ ಗ್ರಾಮಸ್ಥರಿರಬಹುದು, ನನ್ನ ಅಕ್ಕಪಕ್ಕದ ಮನೆಯವರಲ್ಲಿರಬಹುದು, ಈ ರೋಗವನ್ನು ಯೇಸುವಿನ ಮುಂದೆ ಹೇಳಿ ಪ್ರಾರ್ಥನೆ ವಿಜ್ಞಾಪನೆ ತಿಳಿಸುವಾಗ ಒಂದು ವೇಳೆ ಯೇಸು ನನ್ನನ್ನು ಸೌಖ್ಯ ಪಡಿಸದೆ ಹೋದ್ರೆ, ಯೇಸುವಿನಿಂದ ನನಗೆ ಸೌಖ್ಯವಾಗದೆ ಹೋದ್ರೆ, ಅಥವಾ ಜನರಿಗೆ ನನಗೆ ಈ ರೋಗ ಇದೆ ಅಂತ ಗೊತ್ತಾದ್ರೆ ನನ್ನನ್ನು ಯೇಸುವಿನ ಮುಂದೆ ಬಿಡದೆ ಹೋದ್ರೆ ನನ್ನ ಕಥೆ ಅಲ್ಲಿಗೆ ಮುಗೀತು ಎಂಬುದಾಗಿ ಇವಳು ಮನಸ್ಸಿನಲ್ಲೇ ಬಹಳ ಆಳವಾಗಿ ನಂಬಿ ಇವಳು ಒಂದು ವಿಚಾರವನ್ನ ತಿಳ್ಕೊಳ್ತಾ ಇದ್ದಾಳೆ. ಯೇಸುವಿನ ಹಿಂದೆ ಹೋಗಿ ಅವನ ಬಟ್ಟೆಯ ತುದಿಯನ್ನು ಮುಟ್ಟುತ್ತೇನೆ, ನನಗೆ ಸೌಖ್ಯವಾಗ್ತದೆ ಎಂಬುದಾಗಿ. ಆದ್ರೆ ಇವಳು ಯೇಸುವಿನ ಮುಂದೆ ಹೋಗಿ ಇವಳ ವಿಜ್ಞಾಪನೆ ಹೇಳ್ಕೊಳ್ತಾ ಇಲ್ಲ. ಕಾರಣ ಯಾರಾದ್ರೂ ನನ್ನನ್ನು ತಿರಸ್ಕರಿಸಬಹುದು, ಯಾರಾದ್ರೂ ನನ್ನನ್ನು ಹೀಯಾಳಿಸಬಹುದು ಅನ್ನುವಂಥ ಭಯ, ನನ್ನನ್ನು ಕಂಪ್ಲೀಟ್ ಆಗಿ ತಳ್ಳಬಹುದು ಅನ್ನುವಂಥ ಭಯ. ಒಂದು ವಾಕ್ಯ ಓದ್ರಿ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ ಅದರ 46ನೇ ವಚನವನ್ನು ಓದಿ ನನಗೆ ಸಹಾಯ ಮಾಡ್ರಿ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ ಅದರ 46ನೇ ವಚನ. ಆದರೆ ಯೇಸು, ಯಾರೋ ಒಬ್ಬರು ನನ್ನನ್ನು ಮುಟ್ಟಿದರು, ನನ್ನಿಂದ ಶಕ್ತಿಯು ಹೊರಟಿತೆಂಬುದು ನನಗೆ ಗೊತ್ತಾಯಿತು ಅಂದಾಗ ಆ ಹೆಂಗಸು ತಾನು ಮರೆಯಾಗಿಲ್ಲವೆಂತ ತಿಳಿದು ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ನಾನು ಇಂಥ ಕಾರಣದಿಂದ ಈತನನ್ನು ಯೇಸುವನ್ನು ಮುಟ್ಟಿದನೆಂತಲೂ ಮುಟ್ಟಿದ ಕೂಡಲೇ ನನಗೆ ವಾಸಿಯಾಯಿತೆಂತಲೂ ಅಂಡರ್ಲೈನ್, ಎಲ್ಲಾ ಜನರ ಮುಂದೆ ತಿಳಿಸಿದಳು. ಹಲ್ಲೆಲೂಯಾ. ಎಷ್ಟು ಜನ ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಾಗಿದ್ದೀರ ಅಂತ ನನಗೆ ಗೊತ್ತಿಲ್ಲ. ಜನರ ಮುಂದೆ ವಿಜ್ಞಾಪನೆಯನ್ನ, ಪ್ರೇಯರ್ ರಿಕ್ವೆಸ್ಟ್ ಅನ್ನ ಹೇಳಲಿಕ್ಕೆ ನಾಚಿಕೆ ಪಟ್ಟವಳನ್ನ ದೇವರಾತ್ಮನು ಸೌಖ್ಯವಾಗಿ ಮಾರ್ಪಡಿಸಿ ಅವಳ ಜೀವಿತದಲ್ಲಿ ಅದ್ಭುತವನ್ನು ಉಂಟು ಮಾಡಿ, ಯಾವ ಜನರ ಮುಂದೆ ಅವಳು ವಿಜ್ಞಾಪನೆ ಹೇಳ್ಕೊಳ್ಳಲಿಕ್ಕೆ ಭಯಪಟ್ಲೋ ಅದೇ ಜನರ ಮುಂದೆ ಅವಳು ಸಾಕ್ಷಿಯನ್ನು ತಿಳಿಸ್ತಾ ಇದ್ದಾಳೆ. ಎಷ್ಟು ಜನರೊಟ್ಟಿಗೆ ಇದನ್ನು ಎಷ್ಟು ಜನ ಸ್ವೀಕಾರ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಎಷ್ಟು ಜನರೊಟ್ಟಿಗೆ ದೇವರಾತ್ಮನು ಮಾತನಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ.
ಯಾವ ಜನರ ಮುಂದೆ ನೀನು ತಲೆ ತಗ್ಗಿಸ್ತಾ ಇದೆಯೋ, ಯಾವ ಜನರ ಮುಂದೆ ನೀನು ಅವಮಾನ ಪಟ್ಟಿದೆಯೋ, ಯಾವ ಜನರ ಮುಂದೆ ನೀನು ಮುಜುಗರ ಪಟ್ಟಿದೆಯೋ, ಅವರ ಮುಂದೆಯೇ ನಿನ್ನ ಸಾಕ್ಷಿ ಪ್ರಖ್ಯಾತಿಗೆ ತರುವಂತ ರೀತಿಯಲ್ಲಿ, ಅವರ ಮಧ್ಯದಲ್ಲೇ ನಿನ್ನ ಬಾಯಿಂದ ಸಾಕ್ಷಿ ಹೇಳಿಸುವಂತ ರೀತಿಯಲ್ಲಿ ನನ್ನ ಯೇಸು ನಿನ್ನ ಜೀವಿತದ ಚರಿತ್ರೆಯನ್ನ ಈ ರಾತ್ರಿಯಲ್ಲಿ ಮಾರ್ಪಡಿಸಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಒಂದು ವೇಳೆ ನಿನ್ನನ್ನ ಬಿಡದಿಲ್ಲ ಎಂಬುದಾಗಿ, ನಿನ್ನನ್ನ ಅವಮಾನಿಸಬೇಕೆಂಬುದಾಗಿ, ನಿನ್ನ ಸೇವೆಯನ್ನ ಬ್ಲಾಕ್ ಮಾಡಬೇಕೆಂಬುದಾಗಿ, ನಿನ್ನ ಮಿನಿಸ್ಟ್ರಿಯನ್ನ ಹೇಗಾದ್ರೂ ಮಾಡಿ ಕೆಡಿಸಬೇಕೆಂಬುದಾಗಿ ಯಾವ ಜನರಿದ್ದಾರೋ ನನಗೆ ಗೊತ್ತಿಲ್ಲ. ಆದ್ರೆ ಅವರ ಮುಂದೆ ಒಂದು ವೇಳೆ ಹೆದರಿದಂತ ಅನುಭವದಲ್ಲಿ, ನಾಚಿಕೆ ಪಟ್ಟಂತ ಅನುಭವದಲ್ಲಿ, ವೇದನೆ ಅನುಭವದಲ್ಲಿ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಅನುಭವದಲ್ಲಿ ನೀನೇನಾದ್ರೂ ಇರೋದಾದ್ರೆ ನಿನ್ನ ಪ್ರಾರ್ಥನೆ ಅವನಿಗೆ ಮುಟ್ಟಿದೆ ಮತ್ತು ಅವರ ಮುಂದೆನೆ ನಿನ್ನನ್ನ ದೇವರು ಸಾಕ್ಷೀಕರಿಸ್ತಾನೆ. ಓಹೋ ಹೋ ಹೋ, ಎಷ್ಟು ಜನ ಸ್ವೀಕಾರ ಮಾಡ್ತೀರಾ? ಸ್ವೀಕಾರ ಮಾಡೋರು ಯಾರಲ್ಲಿ ಇರೋದಾದ್ರೆ ಅವ್ರು ಮಾತ್ರ ಪ್ರತಿಕ್ರಿಯಿಸಿ ಪರಿಶುದ್ಧಾತ್ಮನಿಗೆ ಸ್ತೋತ್ರ ಮಾಡ್ರಿ. ನಾನೊಂದು ಮಾತು ಹೇಳ್ತೇನೆ, ನಿನಗೆ ಅವಮಾನ ಉಂಟಾದಂತ ಸ್ಥಳಗಳಲ್ಲೇ 2ರಷ್ಟು ಮಾನವನ ದೇವರು ಉಂಟು ಮಾಡ್ಕೊಡ್ತಾರೆ. ಕಮಾನ್ 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 ಕಮಾನ್. ಜನರ ಮುಂದೆ ಅವಳು ವಿಜ್ಞಾಪನೆಯನ್ನು ಹೇಳ್ಕೊಳ್ಳಲಿಕ್ಕೆ ನಾಚಿಕೆ ಪಡ್ತಾ ಇದ್ದಾಳೆ, ಆದ್ರೆ ಅದೇ ಜನರ ಮುಂದೆ ಯೇಸು ಸಾಕ್ಷಿ ನಡೆಸ್ತಾ ಇದ್ದಾರೆ. 12 ವರ್ಷದ ಪರಿಸ್ಥಿತಿ ಕ್ಷಣ ಮಾತ್ರದಲ್ಲಿ ಬದಲಾಗಿದ್ದಾದ್ರೆ ನಿನ್ನ ಪರಿಸ್ಥಿತಿಯನ್ನು ಕೂಡ ಬದಲಾಯಿಸಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಈ ರಾತ್ರಿಯಲ್ಲಿ ಅವಳ 12 ವರ್ಷದ ಪರಿಸ್ಥಿತಿ ಕ್ಷಣ ಮಾತ್ರದಲ್ಲಿ ಬದಲಾಯಿತು. ಸಹಾಯ ಮಾಡಲಿಕ್ಕೆ ಯಾರು ಇಲ್ಲ, ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಯಾರು ಇಲ್ಲ, ರಿಕ್ವೆಸ್ಟ್ ಅನ್ನು ಹೇಳಲಿಕ್ಕೆ ಯಾರು ಇಲ್ಲ. ಅವಳು ರಿಕ್ವೆಸ್ಟ್ ಹೇಳ್ಕೊಳ್ಳೋಣ ಅಂತ ಹೇಳೋದಾದ್ರೆ ಅವಳಿಗೆ ಧೈರ್ಯ ಸಾಕಾಗ್ತಾ ಇಲ್ಲ. ಆದ್ರೆ ಯೇಸು ಅವಳ ಚರಿತ್ರೆ ಯಾವ ರೀತಿಗೆ ಬದಲಾಯಿಸುವುದು ಅಂತ ಹೇಳಿದ್ರೆ, ಇನ್ನು ಯಾರು ಕೂಡ ಅವಳನ್ನು ನೋಡಿ ಪ್ರಶ್ನೆ ಮಾಡಬಾರ್ದು, ಯಾವ ಜನರು ಅವಳನ್ನು ದೂಷಿಸಬಾರ್ದು. ಅದೇ ರೀತಿಯಾಗಿ ಜನರ ಮಧ್ಯದಲ್ಲಿ ಒಂದು ಸಾಕ್ಷಿ ಹೇಳುವಂತ ರೀತಿಯಲ್ಲಿ ಅವಳ ದೇಹದಲ್ಲಿ ಒಂದು ಸೌಖ್ಯವನ್ನು ಉಂಟು ಮಾಡಿ ಅವಳ ಜೀವಿತದ ಪ್ರೊಫೈಲ್ ಅನ್ನ ದೇವರಾತ್ಮನ ಬದಲಾಯಿಸಿದ್ದೇ ಆಗಿದ್ರೆ, ಈ ರಾತ್ರಿಯಲ್ಲಿ ನನ್ನ ಶಬ್ದವನ್ನು ಕೇಳ್ತಿರುವಂತ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಕೂಡ ಕೆಲವು ಅದ್ಭುತಗಳನ್ನ ದೇವರಾತ್ಮನು ಈ ರೀತಿಯಾಗಿ ಮಾಡಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಶಕ್ತವಾಗಿ 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 ಒಂದು ಅಲ್ಪ ಸಮಯ ಅನ್ಯ ಭಾಷೆಯಲ್ಲಿ ದೇವರಿಗೆ ಸ್ತೋತ್ರ ಮಾಡಿ ಕೇಳ್ರಿ ಕೇಳ್ರಿ. ದೇವರೇ, ನನ್ನ ಪರಿಸ್ಥಿತಿ ಬದಲಾಗಬೇಕೆಂಬುದಾಗಿ ಹೇಳ್ರಿ. ಯಾವ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀನು ನೊಂದಿದೆಯೋ ನನಗೆ ಗೊತ್ತಿಲ್ಲ, ಯಾವ ಜನರ ಮಧ್ಯದಲ್ಲಿ ನೀನು ಸೋತು ಹೋಗಿದೆಯೋ ನನಗೆ ಗೊತ್ತಿಲ್ಲ, ಆ ಎಷ್ಟು ವರ್ಷದಿಂದ ನೀನು ವೇದನೆ ಅನುಭವಿಸ್ತಿದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ಕ್ಷಣ ಮಾತ್ರದಲ್ಲಿ ನಿನ್ನ ಪರಿಸ್ಥಿತಿಗಳನ್ನ ಬದಲಾಯಿಸಲಿಕ್ಕೆ ಅವನಿಗೆ ಶಕ್ತಿ ಇದೆ. ಇವತ್ತು ನೀನು ಮಾಡ್ತಿರುವಂತ ಆರಾಧನೆ ಅವನಿಗೆ ಮುಟ್ಟಿದ್ರೆ ಸಾಕು, ಅವನು ನಿನ್ನ ಕಡೆಗೆ ಹಿಂತಿರುಗಿ ನೋಡಿದ್ರೆ ಸಾಕು, ನಿನ್ನ ಜೀವಿತ ಬದಲಾಗ್ತದೆ. ಹಮಾರಾ ಸತಿರಿವಿ ಓರಗಿಸುವನು ಎದೆಯಲ್ಲಿ ಮನಭಾರ ನೀಗುವ, ಓರಗಿಸುವನು ಎದೆಯಲ್ಲಿ ಮನಭಾರ ನೀಗುವ, ಸಂತೈಸುವ ತಾಯಿಯಂತೆ ನನ್ನೇಸು ನನ್ನ
ಆರೈಕೆ ಮಾಡುತ್ತಾ ಆಗ್ತೀರಿ ಎಂದರೆ ಶಬ್ದವಾಗಿ ಆರೈಕೆ ಮಾಡುತ್ತಾ ಶಬ್ದವಾಗಿ ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು ಕರಗಳ ಮೇಲೆ Hallelujah, 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 Yeshua. ಪರಿಶುದ್ಧಾತ್ಮನೇ Hallelujah, Hallelujah, ನಿನ್ನನ್ನೆಂದಿಗೂ ಕೈ ಬಿಡದೆ ಅನ್ನುವಂಥ ದೇವರು ನಿನ್ನ ಕೂಗನ್ನು ಈಗಲೂ ಕೂಡ ಕೇಳ್ತಾ ಇದ್ದಾನೆ. ಇವತ್ತು ನಾನು ನನ್ನ ಆತ್ಮದಲ್ಲಿ ಪ್ರವಾದಿಸ್ತಾನೆ. ಎಲ್ಲರೊಟ್ಟಿಗೂ ದೇವರಾತ್ಮನ ಮಾತನಾಡ್ತಾ ಇದ್ದೇನೆ ಎಂಬುದಾಗಿ ನನಗೆ ಗೊತ್ತಿಲ್ಲ, ಆದರೆ ಕೆಲವರೊಟ್ಟಿಗೆ ದೇವರಾತ್ಮನ ಆಳವಾಗಿ ಮಾತನಾಡ್ತಾ ಇದ್ದಾನೆ. ಎಲ್ಲರೂ ದೇವರ ಶಬ್ದವನ್ನ ಈ ಸಂಜೆ ಕೂಟದಲ್ಲಿ ಕೇಳ್ತಾ ಇದ್ದಿರಲ್ವೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ನೀನು ಮೂಲೆಯಲ್ಲಿ ಕೂತಿರ್ಬೋದು, ಒಂದು ವೇಳೆ ಜನರ ಮಧ್ಯದಲ್ಲಿ ಕೂತಿರ್ಬೋದು, ಆದರೆ ನೀನು ದೇವರ ಶಬ್ದವನ್ನ ಕೇಳ್ತಿರೋದಾದ್ರೆ, ನಿನ್ನ ಜೀವಿತದೊಟ್ಟಿಗೆ ದೇವರ ಆತ್ಮನ ಮಾತನಾಡ್ತಿರೋದಾದ್ರೆ, ನನ್ನ ಆತ್ಮದಲ್ಲಿ ಪ್ರವಾದಿಸಿ ನಿನ್ನನ್ನು ನೋಡಿ ಆಶೀರ್ವದಿಸಿ ಹೇಳ್ತಾನೆ, ನಿನ್ನ ಜೀವಿತ ಇದ್ದಂಥ ರೀತಿಯಲ್ಲಿ ಇರೋದಿಲ್ಲ, ನಿನ್ನ ಕುಟುಂಬ ಇದ್ದಂಥ ರೀತಿಯಲ್ಲಿ ಇರೋದಿಲ್ಲ. 12 ವರ್ಷದ ರಕ್ತ ಕುಸುಮ ರೋಗದ ಆ ಸ್ತ್ರೀಯ ಪರಿಸ್ಥಿತಿಯನ್ನ 12 ನಿಮಿಷದಲ್ಲಿ ದೇವರಾತ್ಮನು ಬದಲಾಯಿಸಿದೆ. ಆಗಿದ್ರೆ ಈ ರಾತ್ರಿಯಲ್ಲಿ ನನ್ನ ಶಬ್ದವನ್ನು ಕೇಳ್ತಿರುವಂತ ಪ್ರೀತಿಯ ದೇವರ ಮಗಳೇ, ಪ್ರೀತಿಯ ದೇವರ ಮಗನೇ, ನಿನ್ನ ಪರಿಸ್ಥಿತಿ ಕೂಡ ದೇವರಾತ್ಮನು ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಕೆಲವರು ನಾವು ಕಷ್ಟದಲ್ಲಿ ಇದ್ದೀವಿ ಅಂತ ಗೊತ್ತಿದ್ರು ಕೂಡ ನಮ್ಮನ್ನ ಕೈ ಬಿಟ್ಟು ಹೋದ್ರು. ಕೆಲವರು ಕ್ಷಣ ಮಾತ್ರದಲ್ಲಿ ನಮ್ಮನ್ನ ಅರ್ಥ ಮಾಡಿಕೊಳ್ಳದೆ ನಮ್ಮನ್ನ ಹೀಯಾಳಿಸಲಿಕ್ಕೆ ಪ್ರಾರಂಭಿಸಿದ್ರು. ದೇವರ ವಾಕ್ಯ ಬರೆಯಲ್ಪಡ್ತಾ ಇದೆ, ನಾವು ಅಪನಂಬಿಗಸ್ತರಕ್ಕೆ ಆಗಿದ್ರು ಕೂಡ ಅವನು ನಂಬಿಗಸ್ತನೇ ಆಗಿನೇ ಇದ್ದಾನೆ. ಎಷ್ಟೋ ಸಮಯ ದೇವರಿಂದ ನೀನು ಓಡಿ ಹೋದ್ರು, ಎಷ್ಟೋ ಸಮಯ ದೇವರಿಗೆ ವಿರುದ್ಧವಾಗಿ ನೀನು ನಡೆದ್ರು, ಎಷ್ಟೋ ಸಮಯ ನೀನು ಪಾಪದ ಜೀವಿತದಲ್ಲಿ ಜೀವಿಸಿದ್ರು, ಎಷ್ಟೋ ಸಮಯ ನೀನು ದೇವರಿಗೆ ವಿರುದ್ಧವಾಗಿರುವಂಥ ಸ್ವಭಾವಗಳನ್ನೇ ತೋರಿಸಿದ್ರು, ನೀನು ಮತ್ತೆ ಅಬ್ಬ ಅಂತ ಕರೆಯುವಾಗ ಅವನು ನಿನ್ನ ಕೂಗಿಗೆ ಕಿವಿಗೊಡ್ತಾ ಇದ್ದ. ಪಾಪ ಮಾಡಿದಂತ ಆದವನು ಸಂಜೆಯ ಸಮಯದಲ್ಲಿ ದೇವರ ಆ ಏದೇನ್ ತೋಟದಲ್ಲಿ ಆದಾಮನೇ ಆದಾಮನೇ ಎಂಬುದಾಗಿ ಕೂಗಿ ಬರುವಾಗ ಇವನು ದೇವರಿಂದ ಬಹಳ ದೂರ ಹೋಗಿ ಎಲ್ಲೋ ಒಂದು ಕಡೆ ಅಡಗಿ ಕೂತಿದ್ದಾನೆ. ದೇವರ ವಿರುದ್ಧವಾಗಿ ನೀನು ಮಾಡುವಂತ ಒಂದು ಚಿಕ್ಕ ತಪ್ಪು ಕೂಡ ನಿನ್ನನ್ನು ದೇವರಿಂದ ಬೇರ್ಪಡಿಸ್ತದೆ. ಆದ್ರೆ ನೀನೆಷ್ಟು ದೂರ ಹೋದ್ರೂ ಕೂಡ ಅವನು ನಿನ್ನನ್ನು ಹುಡುಕಿಕೊಂಡು ಬರುವಂತ ಒಬ್ಬ ತಂದೆ ಆಗಿದ್ದ. ಈ ಸಾಯಂಕಾಲದ ಸಮಯದಲ್ಲಿ ಈ ಕೂಟದಲ್ಲಿ ನಾನು ಅನುಭವಿಸ್ತಿರೋದಿದೆ. ಇವತ್ತು ಕೆಲವರನ್ನ ಕರೀತಿರುವಂತ ಇದೊಂದು ಪೋರ್ಟಕಾಲ್ ಇದ್ದಂಗೆ ಕೆಲವರನ್ನ ದೇವರು ಮತ್ತೆ ಕರೀತಾ ಇದ್ದಾನೆ. ಮಗನೇ, ಮಗಳೇ, ಕಾರಣ ಅವನಿಗೆ ನಿನ್ನ ಮೇಲೆ, ನೀನು ಅವನ ಮೇಲೆ ಎಷ್ಟರ ಮಟ್ಟಿಗೆ ಪ್ರೀತಿ ಇಟ್ಟಿದ್ದು ನನಗೆ ಗೊತ್ತಿಲ್ಲ, ಆದ್ರೆ ಅವನು ನಿನ್ನನ್ನು ಬಹಳ ಪ್ರೀತಿ ಮಾಡ್ತಾ ಇದ್ದಾನೆ. ನನ್ನನೇ ಕೈ ಬಿಡನು ಎಂದಿಗೂ ನನ್ನ ಆಗಲನು, ನನ್ನನೆಂದಿಗೂ ಕೈ ಬಿಡನು ಎಂದಿಗೂ ನನ್ನ ಆಗಲನು. ಅವನು ಎಂದಿಗೂ ನಿನ್ನನ್ನು ಕೈ ಬಿಟ್ಟಿಲ್ಲ ಮಕ್ಕಳೇ, ಅವನೆಂದಿಗೂ ನಿನ್ನನ್ನು ಕೈ ಬಿಟ್ಟಿಲ್ಲ. ನೀನ್ ಪಾಪದಲ್ಲಿ ಇದೆ ಅಂತ ಗೊತ್ತಿದ್ರು ಅವನು ನಿನ್ನನ್ನು ಕೈ ಬಿಟ್ಟಿಲ್ಲ.
ನಿನ್ನ ಶಾಪದಲ್ಲಿ ಇದ್ದಿ ಅಂತ ಗೊತ್ತಿದ್ರು ನಿನ್ನನ್ನು ಕೈ ಬಿಟ್ಟಿಲ್ಲ. ಕೈ ಬಿಟ್ಟು ನಾನು ಒಂದು ವಿಚಾರ ಹೇಳ್ತಾನೆ, ಅವನು ನಿನ್ನನ್ನು ಕೈ ಬಿಟ್ಟಿದ್ರೆ ಇವತ್ತು ನೀನು ಇಲ್ಲಿ ಕೂತು ಆರಾಧನೆ ಮಾಡ್ತಿರ್ಲಿಲ್ಲ. ನನ್ನ ಯೇಸುವಿಗೆ ಒಂದು ಸ್ವಭಾವ, ಇವತ್ತು ನಾವು ಕೈ ಚಾಚಿ ಬೇಡಿದ್ರು ಕೂಡ ಕೆಲವರು ನಮಗೆ ಬೇಕಾದದನ್ನ ಕೊಡೋದಿಲ್ಲ. ನಿನ್ ಕೈ ಚಾಚಿ ಕಣ್ಣೀರು ಹಾಕ್ತಿದ್ರು ಕೂಡ ನಿನ್ನ ಕಣ್ಣೀರಿಗೆ ಕೆಲವರು ಬೆಲೆ ಕೊಡೋದಿಲ್ಲ. ಆದ್ರೆ ಈ ರಕ್ತ ಕುಸುಮ ಸ್ತ್ರೀ ಅವಳು ಯೇಸುವಿನ ಬಟ್ಟೆಯ ತುದಿಯನ್ನಾಗಿದೆ ಮುಟ್ಟುತ್ತಿರೋದು, ಆದ್ರೆ ಅವಳಿಗೆ ಪ್ರತಿಕ್ರಿಯಿಸ್ತಿರುವಂತ ದೇವರ ಪ್ರೀತಿ ಎಷ್ಟರ ಮಟ್ಟಿಗಿದೆ ಎಂಬುದಾಗಿ ನೀನು ಯೋಚನೆ ಮಾಡು. ಅವಳ ನಂಬಿಕೆ ಅಂದ್ರೆ ಅವಳು ಸೌಖ್ಯ ಹೊಂದ್ಕೊಳ್ಳಿ ಅಂತ ದೇವರು ಬಿಡ್ಲಿಲ್ಲ. ಅವಳ ಪರಿಸ್ಥಿತಿಯನ್ನ ಒಂದೇ ಸ್ಪರ್ಶದಿಂದ ಅರ್ಥ ಮಾಡಿಕೊಂಡು ಯಾವ ಜನರನ್ನ ನೋಡಿ ಅಂಜುತ್ತಾ ಇದ್ದಾಳೋ, ಯಾವ ಜನರನ್ನ ನೋಡಿ ಎದುರ್ತಾ ಇದ್ದಾಳೋ, ಯಾವ ಜನರನ್ನ ನೋಡಿ ಅವಳು ನಾಚಿಕೆ ಪಡ್ತಾ ಇದ್ದಾರೋ, ಅದೇ ಜನರ ಮಧ್ಯದಲ್ಲಿ ಅವಳು ಉತ್ತಮವಾದಂತ ಸಾಕ್ಷೀಕರಿಸಲ್ಪಡುವಂತ ಒಂದು ಅದ್ಭುತವಾಗಿ ದೇವರು ಮಾರ್ಪಡಿಸುವಾಗ ಅವನಿಗೆ ಚೆನ್ನಾಗಿ ಗೊತ್ತು ನಿನ್ನ ಪರಿಸ್ಥಿತಿ ಏನೆಂಬುದಾಗಿ, ಅವನಿಗೆ ಚೆನ್ನಾಗಿ ಗೊತ್ತು ನಿನ್ನ ಮನೆಯ ಪರಿಸ್ಥಿತಿ ಏನೆಂಬುದಾಗಿ. ಅವನು ನೋಡಿತಾ ಹೇಳ್ತೀರ ಹೃದಯದಾಂತರದಿಂದ, ನನ್ನನೇ ಕೈ ಬಿಡಾನು ಎಂದಿಗೂ ನನ್ನ ಆಗಲನು, ನನ್ನನೇ ಶಬ್ದವಾಗಿ ನೀವು ಮಾತ್ರ ಶಬ್ದವಾಗಿ ಮತ್ತೊಂದು ಬಾರಿ ನನ್ನನೆಂದಿಗೂ ನನ್ನನೆಂದಿಗೂ ನನ್ನ ನನ್ನನೆಂದಿಗೂ ಕೈ ಬಿಡಾನು ಎಂದಿಗೂ ನನ್ನ ಆಗಲ. ನಾವೆಲ್ಲರೂ ಚಪ್ಪಾಳೆ ತಟ್ಟುತ್ತ ಅಲ್ಪ ಸಮಯ. ನನ್ನನೆಂದಿಗೂ ಕೈ ಬಿಡಾನು ಎಂದಿಗೂ ನನ್ನ ಆಗಲನು, ನನ್ನನೆಂದಿಗೂ ಕೈ ಬಿಡಾನು, ಓ ಎಂದಿಗೂ ನನ್ನ ಆಗಲನು, ನನ್ನನೆಂದಿಗೂ ಕೈ ಬಿಡಾನು. ರಮಶ ಕತ್ತುಲ ರಮಸಿ ಅಂತಲಗದೆ ಚೂಡರಮ ಶಾತಲ ರಮ ತೀರಗಡಂ ತಲ್ಲಿ ಬೇರೆ ಬೆಶತೆಲಗಡಂ ತಲಗದ ಚೂಡರಗಡಂ ತಲ್ಲಿ ರಿಗಡಂ ಶಿನಿದವ ದೀರವ ರಕದಲ ರಮ ದೀರವ ಓ ರಮ ಶತೆ ಚಿಡರ ತೀರಹಸತೆ. ಅವನು ಬಿಡೋದು ಇದೊಂದು ಪ್ರೊಫೆಟಿಕಲ್ ವರ್ಡ್ ಆಗಿ ಡಿಕ್ಲೇರ್ ಮಾಡ್ರಿ, ಇದೊಂದು ಪ್ರೊಫೆಟಿಕಲ್ ವರ್ಡ್ ಆಗಿ ಡಿಕ್ಲೇರ್ ಮಾಡ್ರಿ. ನನ್ನನೆಂದಿಗೂ ನನ್ನನೇ ಎಂದಿಗೂ ನನ್ನ ಆಗಲ, ನನ್ನನೆಂದಿಗೂ ನನ್ನನೆಂದಿಗೂ ಕೈ ಬಿಡಾನು ಎಂದಿ ಓ ರಸತೆ ರಮದಿ ಚೂಡ ರಮದೀರ ರಮದೀರ ಧೀರಮಾಕ್ಷದೆ ಚೂಡ ರಾಧೀರ ದೂರಪ್ಪದೆ ಜತೆ ಶತೆ ರಮದೀರಮ ಧೀರಮ ಧೀರಾಶತೆ ಚೂಡರ ಧೀರಾಶತೆ ಧೀರಂ ದಲಮ ಧೀರಬಲ ಚಿರರಗಡನ ರಮ ಧೀರಮ ಧೂರಂ ದೂರದ ಯೇಸುವೇ ಎಂದಿಗೂ ವಾಹ್ ವಾಹ್ ಅಗಲನು ಕೆಲವರ ಮೇಲೆ ಆ ಕರಗಳನ್ನ ಶಕ್ತವಾಗಿ ಪ್ರಕಟಿಸ್ತಾ ಇದ್ದಾನೆ ದೇವರು. ಅವನು ನಿನ್ನ ಕರವನ್ನು ಹಿಡಿತಾ ಇದ್ದಾನೆ, ಅವನು ನಿನ್ನ ಕರ ಹಿಡಿತಾ ಇದ್ದಾನೆ. ಮುಳುಗುವಂತ ಅನುಭವದಲ್ಲಿರುವಂತ ನಿನ್ನನ್ನು ನೋಡಿ ಪರಿಶುದ್ಧಾತ್ಮನು ಮಾತನಾಡ್ತಾ ಇದ್ದಾನೆ. ನಿನ್ನ ಕರವನ್ನು ಹಿಡಿಯಲಿಕ್ಕೆ ಮನುಷ್ಯರು ಬರದೇ ಹೋದ್ರು, ನಿನ್ನ ಕುಟುಂಬದ
ಮನೆಯವರು ಬರ್ದೇ ಹೋದ್ರು, ನಿನ್ನ ಮಕ್ಕಳು ಬರ್ದೇ ಹೋದ್ರು, ನಿನ್ನ ಕರವನ್ನ ಹಿಡಿಲಿಕ್ಕೆ ನಿನ್ನ ತಂದೆ ತಾಯಿ ಇಲ್ಲದೆ ಹೋದ್ರು, ತಂದೆ ತಾಯಿಗಳು ನಿನ್ನನ್ನು ತೊರೆದು ಬಿಟ್ಟರು ಕೂಡ ಯೆಹೋವನು ಈ ರಾತ್ರಿಯಲ್ಲಿ ಕೆಲವರನ್ನ ಸೇರಿಸಿಕೊಳ್ತಾ ಇದ್ದಾನೆ. ಕೆಲವರ ಮೇಲೆ ಆ ಕರ ಚಲಿಸ್ತಾ ಇದೆ. ಕೆಲವರನ್ನ ಪರಿಶುದ್ಧಾತ್ಮನು ಶಕ್ತವಾಗಿ ಅವನ ಕರದಿಂದ ಹಿಡಿತಾ ಇದ್ದಾನೆ. ಏನೋ ಶಕ್ತವಾಗಿ ಇಲ್ಲಿ ಚಲಿಸ್ತಾ ಇದೆ, ಏನೋ ದೇವರಾತ್ಮ ಶಕ್ತವಾಗಿ ಇಲ್ಲಿ ಮಾಡ್ತಾ ಇದ್ದಾನೆ. ಕಮಾನ್ ಕಮಾನ್ ಕಮಾನ್. ಅವನು ನಿನ್ನ ಕೈ ಬಿಡೋದಿಲ್ಲ. ಮನುಷ್ಯರು ಕೈ ಬಿಟ್ಟರು ಕೂಡ ಅವನು ನಿನ್ನ ಕೈಯನ್ನು ಒಂದು ಕ್ಷಣವೂ ಬಿಡೋದಿಲ್ಲ. ಇಸ್ರಾಯೇಲನ್ನ ಕಾಯುವಂತ ದೇವರ ಕೈ ಅದು ರಕ್ಷಿಸಲಾರದಂತ ಮೋಟು ಕೈ ಅಲ್ಲ. ಈ ರಾತ್ರಿಯಲ್ಲಿ ನನ್ನ ಶಬ್ದವನ್ನು ಕೇಳಿಸಿಕೊಳ್ತಿರುವಂತ ಪ್ರಿಯ ಮಗಳೇ, ಪ್ರಿಯ ಸಹೋದರಿ, ಪ್ರಿಯ ಮಗನೇ, ಅವನು ನಿನ್ನನ್ನ ಕೈ ಬಿಡೋದಿಲ್ಲ. ನಿನ್ನ ಕೈ ಯೇಸುವನ್ನ ಮುಟ್ಟಲಿಕ್ಕೆ ಪ್ರಾರಂಭಿಸಿದಾಗ ಅವನ ಕೈ ನಿನ್ನನ್ನ ಹಿಡಿತದೆ. ನೀನು ಯಾವ ಸ್ಥಳದಲ್ಲಿ ಕೂತಿದ್ದೀಯ ನನಗೆ ಗೊತ್ತಿಲ್ಲ, ಆದ್ರೆ ನೀನು ಕೂತಿರುವಂತ ಸ್ಥಳದಲ್ಲೇ ದೂತರು ಕೆಲವರನ್ನ ಮುಟ್ಟುತ್ತಾ ಇದ್ದಾನೆ, ಪರಿಶುದ್ಧಾತ್ಮನು ಕೆಲವರನ್ನ ಮುಟ್ಟುತ್ತಾ ಇದ್ದಾನೆ. ಕೆಲವರಲ್ಲಿ ಸೌಖ್ಯ ಉಂಟಾಗ್ತಾ ಇದೆ, ಕೆಲವರಲ್ಲಿ ಬಿಡುಗಡೆ ಉಂಟಾಗ್ತಾ ಇದೆ, ಕೆಲವರಲ್ಲಿ ಅಗ್ನಿ ಚಲಿಸ್ತಾ ಇದೆ. ನಿನ್ನಲ್ಲಿ ಉಂಟಾಗುವಂತ ಬಿಡುಗಡೆ, ಈ ರಾತ್ರಿಯಲ್ಲಿ ನಿನ್ನಲ್ಲಿ ಉಂಟಾಗುವಂತ ಬಿಡುಗಡೆ, ಈ ರಾತ್ರಿಯಲ್ಲಿ ನಿನ್ನಲ್ಲಿ ಚಲಿಸಿರುವಂತ ಶಕ್ತಿ ಅನೇಕರ ಮಧ್ಯದಲ್ಲಿ ಸಾಕ್ಷಿಯಾಗಿದ್ದು ಮಾರ್ಪಡ್ತಾ ಇದೆ. ಅನೇಕರ ಮಧ್ಯದಲ್ಲಿ ಪರಿಶುದ್ಧಾತ್ಮನ ಸಾಕ್ಷಿಯಾಗಿದ್ದು ಮಾರ್ಪಡ್ತಾ ಇದೆ. ಕಾರಣ 12 ವರ್ಷದ ರಕ್ತ ಕುಸುಮದ ಸ್ತ್ರೀಯ ಪರಿಸ್ಥಿತಿ 12 ನಿಮಿಷದಲ್ಲಿ ಬದಲಾಗಿಲ್ಲ. ಆದ್ರೆ ಈ ಕ್ಷಣದಲ್ಲಿ ಆರಾಧನೆ ಮಾಡ್ತಿರುವಂತ, ಸ್ತೋತ್ರ ಹೇಳ್ತಿರುವಂತ, ಕಣ್ಣೀರು ಸುರಿಸ್ತಿರುವಂತ, ಸ್ವೀಕಾರ ಮಾಡ್ತಿರುವಂತ ನಿನ್ನ ಜೀವಿತದಲ್ಲೂ ಕೂಡ ಆ ಬಿಡುಗಡೆ ಶಕ್ತವಾಗಿ ಪ್ರಕಟಗೊಳ್ಳಲಿಕ್ಕಿದೆ. ನಿನ್ನ ಸೇವೆಯ ಪರಿಸ್ಥಿತಿನ ಪರಿಶುದ್ಧಾತ್ಮನು ಬದಲಾಯಿಸ್ತಾನೆ. ಈ ಸಮಯ ಪರಿಸ್ಥಿತಿನ ಪರಿಶುದ್ಧಾತ್ಮನು ಬದಲಾಯಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಈ ರಾತ್ರಿಯಲ್ಲಿ ಅಸಾಧಾರಣವಾದಂತಹ ಶಕ್ತಿ ಚಲಿಸಲಿ. ಸಮಥಿಂಗ್ ಅನ್ಯೂಶುವಲ್, ಸಮಥಿಂಗ್ ಅನ್ಯೂಶುವಲ್, ಸಮಥಿಂಗ್ ಅನ್ಯೂಶುವಲ್ ಹ್ಯಾಪನಿಂಗ್ ಇನ್ ದಿಸ್ ನೈಟ್. ಈ ರಾತ್ರಿಯಲ್ಲಿ ಅಸಾಧಾರಣವಾದಂತಹ ಕಾರ್ಯಗಳಲ್ಲಿ ನಡೀತಾ ಇದೆ. ಎಸ್ ಎಸ್, ಸೈತಾನ್ ಹೇಳ್ದ 12 ವರ್ಷದಿಂದ ಕಟ್ಟಿದ್ದೆ, 12 ವರ್ಷದಿಂದ ಬಂಧನದಲ್ಲಿಟ್ಟಿದ್ದೆ, 12 ವರ್ಷದಿಂದ ರೋಗದಲ್ಲಿಟ್ಟಿದ್ದೆ, 12 ವರ್ಷದಿಂದ ಕಣ್ಣೀರಲ್ಲಿಟ್ಟಿದ್ದೆ. ಆದ್ರೆ ಈಗ ಸೈತಾನನ ಕೂಗಿ ಹೇಳ್ತಾ ಇದ್ದಾನೆ, ಇನ್ನು ನಾನು ಇವಳನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ, ಇನ್ನು ನಾನು ಇವಳನ್ನು ಮುಟ್ಟಲಿಕ್ಕೆ ಆಗೋದಿಲ್ಲ, ಇನ್ನು ನಾನು ಇವಳ ಕುಟುಂಬವನ್ನು ಮುಟ್ಟಲಿಕ್ಕೆ ಆಗೋದಿಲ್ಲ, ಇನ್ನು ನಾನು ಇವರ ಸೇವೆಯನ್ನು ಮುಟ್ಟಲಿಕ್ಕೆ ಆಗೋದಿಲ್ಲ. ಕಾರಣ ಯೇಸುವಿನ ದೃಷ್ಟಿ ಇವಳ ಮೇಲೆ ಬಿದ್ದಿದೆ. ಯೇಸು ಇವರ ಕಡೆಗೆ ತಿರುಗಿ ನೋಡ್ತಾ ಇದ್ದಾನೆ. ಯೇಸು ತಿರುಗಿ ನೋಡಿದಂತ ಯಾವ ಪರಿಸ್ಥಿತಿ ಇದ್ದಂತ ರೀತಿಯಲ್ಲಿ ಇರೋದಿಲ್ಲ. ಕಮಾನ್ 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 ಕಮಾನ್. ಕೆಲವರ ಕಾಲುಗಳಲ್ಲಿ ಸೌಖ್ಯ ಉಂಟಾಗ್ತಾ ಇದೆ, ಕೆಲವರ ಕರಗಳಲ್ಲಿ ಶಕ್ತಿ ಚಲಿಸ್ತಾ ಇದೆ, ಕೆಲವರ ನಾಲಿಗೆಯಲ್ಲಿ ಶಕ್ತಿ ಚಲಿಸ್ತಾ ಇದೆ. ಮಕ್ಕಳೇ ಮಕ್ಕಳೇ ಮಕ್ಕಳೇ, ಒಂದಿಕೋ 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 ಒಂದಿಕೋ. ದೂತನು ಕೆಲವರಲ್ಲಿ ನಿಂತು ಸೇವೆ ಮಾಡ್ತಾ ಇದ್ದಾನೆ. ಈ ಪ್ರಾರ್ಥನೆ ಮುಗಿಸಿ ಆಚೆ ಹೋಗೋದ್ರೊಳಗಡೆ ಕೆಲವೊಂದು ಸಾಕ್ಷಿಗಳನ್ನು ನೀವು ಹೇಳೇ ಹೋಗ್ತೀರಾ. ನನ್ನ ಆತ್ಮದಲ್ಲಿ ಪ್ರವಾದಿ ಎಂಬ ಅಡಿಸ್ಥಳದಲ್ಲಿ ನಾನು ಪ್ರವಾದಿಸ್ತಾನೆ. ಕೆಲವೊಂದು ಡಾಕ್ಟರ್ ರಿಪೋರ್ಟ್ಗಳು ಕ್ಷಣ ಮಾತ್ರದಲ್ಲಿ ಚೇಂಜ್ ಆಗ್ತಾ ಇದೆ. ಇದುವರೆಗೂ ನೀನು ತೆಗೆದುಕೊಳ್ತಿದ್ದಂತ ಕೆಲವೊಂದು ಟ್ಯಾಬ್ಲೆಟ್ಗಳನ್ನು ನೀನು ತೆಗೆದುಕೊಳ್ಳೋದಿಲ್ಲ. ಕಾರಣ ದೇವರು ಆತ್ಮನು ನಿನ್ನನ್ನು ಸೌಖ್ಯಪಡಿಸ್ತಾ ಇದ್ದಾನೆ.
ನಿಲ್ಲಿಸಿದ್ರೆ ನಿಲ್ಲುವಂತ ಸಾನ್ನಿಧ್ಯವಲ್ಲ ಇಲ್ಲಿ ಚಲಿಸ್ತಾ ಇರೋದು. ಸಮಥಿಂಗ್ ಅನ್ಯೂಶುವಲ್. ನನ್ನ ಶಬ್ದವನ್ನು ಕೇಳ್ತಿರುವಂತ ಪ್ರಿಯ ಸಹೋದರಿ, ಪ್ರಿಯ ಮಗಳೇ, ಪ್ರಿಯ ಮಗನೇ, ಪ್ರಿಯ ಸಹೋದರನೇ, ಎಲ್ಲ ರೀತಿಯ ಆರಾಧನೆ ಇದಲ್ಲ. ದೇವರ ಆತ್ಮನು ಕೆಲವರನ್ನ ಶಕ್ತವಾಗಿ ರೂಪಾಂತರ ಪಡಿಸಿರೋದು ನನಗೆ ಕಾಣ್ತಾ ಇದ್ದಾನೆ. ವೇಗವಾಗಿ ಒಂದು ವಾಕ್ಯ ತೆಗೆದು ಸಹಾಯ ಮಾಡ್ರಿ. ಯೋಹಾನನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಅದರ 2ನೇ ವಚನದಿಂದ ಕೆಳಭಾಗದವರೆಗೆ ಓದ್ಕೊಂಡು ಸಹಾಯ ಮಾಡ್ರಿ. ನಾನು ವೇಗವಾಗಿ ನನ್ನ ಸೇವಕರಿಗೆ ನನ್ನ ಸಮಯವನ್ನು ಬಿಟ್ಕೊಡ್ತೇನೆ. ಯೋಹಾನನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಅದರ 2ನೇ ವಚನದಿಂದ ಕೆಳಭಾಗದವರೆಗೆ. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷಾರಸವು ಸಾಲದೇ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನು ಬಂದಿಲ್ಲ ಎಂದು ಹೇಳಲು, ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಎಂದಳು. ಹಲ್ಲೆಲೂಯಾ. ಎಲ್ಲರಿಗೂ ಕಾನಾ ಊರಿನ ಆ ದ್ರಾಕ್ಷರಸ ನೀರನ್ನ ದ್ರಾಕ್ಷರಸವಾಗಿ ಮಾರ್ಪಡಿಸಿದ್ದು ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ದೇವರಾತ್ಮನ ಪ್ರವಾದನ ನಾನು ಮೊದಲು ಹೇಳಿದಂತ ರೀತಿಯಲ್ಲಿ ಯಾವ ವಾಕ್ಯದ ಪ್ರಿಪರೇಷನ್ ಎಲ್ಲ ನಿಮ್ಮ ಮುಂದೆ ನಿಂತಿಲ್ಲ. ನನಗೆ ಗೊತ್ತು ಕೆಲವರೊಟ್ಟಿಗೆ ದೇವರಾತ್ಮನ ಈ ರಾತ್ರಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಈ ಪ್ರೊಫೆಟಿಕಲ್ ಆಗಿರುವಂಥ ವಚನ ಸಾಕು ನಿಮ್ಮ ಜೀವಿತ ಬದಲಾಗಲಿಕ್ಕೆ. ವಾಕ್ಯವನ್ನು ಕೇಳ್ತಿರುವಂಥ ನಿಮ್ಮ ಜೀವಿತದಲ್ಲಿ ಮಾತ್ರವಲ್ಲ, ಇದನ್ನು ಪ್ರಸಂಗಿಸ್ತಿರುವಂಥ ನನ್ನ ಜೀವಿತದಲ್ಲೂ ಕೂಡ ಕೆಲವೊಂದು ಬಿಡುಗಡೆಗಳನ್ನು ನಾನು ಅನುಭವಿಸ್ತಾ ಇದ್ದೀನಿ. ಈ ಕೂಟ ಸಾಧಾರಣವಾದಂಥ ಕೂಟವಲ್ಲ ಪಾಸ್ಟರ್. ಇವರು ದೇಶವನ್ನು ಕದಲಿಸುವಂತ ಕೆಲವೊಂದು ಪ್ರಾರ್ಥನೆ ವೀರರನ್ನ ದೇವರಾತ್ಮನಲ್ಲಿ ಇಟ್ಟಿದ್ದಾರೆ. ಯೇಸುವಿನ ತಾಯಿಯನ್ನ ಮದುವೆಗೆ ಕರೆದಿದ್ದಾರೆ. ಯೇಸುವಿನ ತಾಯಿಯಾಗಿರುವಂತ ಮರಿಯಳು ಯೇಸುವಿನ ಮುಂದೆ ಹೇಳ್ತಿರುವಂತ ಮಾತೇನು ಗೊತ್ತಾ? ಈ ಮದುವೆ ಮನೆಯಲ್ಲಿ ದ್ರಾಕ್ಷರಸ ಖಾಲಿಯಾಗಿದೆ, ನೀನೇನಾದ್ರೂ ಮಾಡಬೇಕು. ನಾನು ಜನರಲ್ಲಾಗಿ ಒಂದು ವೇಗವಾಗಿ ನನ್ನ ಪ್ರಶ್ನೆ ಕೇಳ್ತೇನೆ, ನಾನು ವೇಗವಾಗಿ ಹೋಗ್ತೇನೆ. ಜನರಲ್ಲಾಗಿ ಒಂದು ಮಾತು ಹೇಳ್ತೀನಿ. ನಿಮ್ಮ ಮನೇಲಿ ಏನಾದರೂ ಸಮಸ್ಯೆ ಇದ್ರೆ ನೀವೇ ಬಂದು ಹೇಳಬೇಕಾ, ಅಥವಾ ಬೇರೆ ಯಾರಾದರೂ ಹೋಗಿ ಪಾಸ್ಟರ್ ಹತ್ರ ಹೇಳಲಿ ಅಂತ ನೀವು ವೆಯ್ಟ್ ಮಾಡ್ತೀರಾ? ಇಲ್ಲಿ ವಾಕ್ಯದಲ್ಲಿ ಮರಿಯಳನ್ನ ಸಂಬಂಧಿಕರು ಅಥವಾ ಬೇರೆ ಏನು ಎಂಬುದಾಗಿ ಅಲ್ಲಿ ತೋರಿಸ್ತಾ ಇಲ್ಲ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವಂಥದ್ದು, ಯೇಸುವಿನ ತಾಯಿಯನ್ನ, ಅವನ ಶಿಷ್ಯಂದರನ್ನ ಮದುವೆಗೆ ಇನ್ವೈಟ್ ಮಾಡಿದ್ರು ಅಂತ ಮಾತ್ರವೇ ವಚನದಲ್ಲಿ ಗುರುತಿಸಲ್ಪಟ್ಟಿದೆ. ಮದುವೆ ಮನೆಯಲ್ಲಿ ದ್ರಾಕ್ಷಾರಸ ಖಾಲಿಯಾಗಿದೆ. ಒಂದು ಶುಭ ಸಮಾರಂಭದಲ್ಲಿ ಊಟಕ್ಕೆ ಕೂತಿರುವಂಥ ಅನೇಕರಿಗೆ ಊಟ ಇಲ್ಲ ಎಂಬುದಾಗಿ ಹೇಳುವಂಥದ್ದು ಅದು ಬಹಳ ದೊಡ್ಡ ಅವಮಾನಕರ, ದುಃಖಕರ ವಿಚಾರ. ಈ ಮದುವೆ ಮನೆಯಲ್ಲಿ ದ್ರಾಕ್ಷಾರಸ ಖಾಲಿಯಾಗಿರುವಂಥ ವಿಚಾರವನ್ನ ಮದುವೆ ಮನೆಯಲ್ಲಿರುವಂಥ ಹುಡುಗನ ಕಡೆಯವರು, ಹುಡುಗನೋ ಅಥವಾ ಹುಡುಗಿ ಕಡೆಯವರೋ, ಯಾವ ಸಂಬಂಧಿಕರೋ ಸ್ನೇಹಿತರೋ ಅಲ್ಲಿ ಬಂದು ಹೇಳ್ತಾ ಇಲ್ಲ. ಈ ಭಾರವನ್ನು ಹೊತ್ಕೊಂಡು ಯೇಸುವಿನ ಮುಂದೆ ಬರ್ತಿರುವಂಥದ್ದು ಯೇಸುವಿನ ತಾಯಿ. ಪ್ರಾರ್ಥನೆ ಮಾಡ್ತಿರುವಂಥ ಕೆಲವು ಅಭಿಷಕ್ತ ಸಹೋದರಿಯರನ್ನ ನೋಡಿ ನಾನು ಒಂದು ಮಾತು ಹೇಳ್ತೇನೆ. ಎಲ್ಲರಿಗೂ ಎಲ್ಲರ ಭಾರವನ್ನು ಹೊರುವಂಥ ಅಭಿಷೇಕ ಇರೋದಿಲ್ಲ. ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡ್ತಿರೋರು ಯಾರಾದ್ರೂ ಇದ್ದೀರಾ? ನಿನ್ನಲ್ಲೊಂದು ಅಭಿಷೇಕ ಇದೆ. ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತಿರುವಂತ ಪ್ರಾರ್ಥನೆ ವೀರರು ಯಾರಾದ್ರೂ ಇಲ್ಲಿದ್ದೀರಾ? ನಿನ್ನ ಮೇಲೆ ಅಭಿಷೇಕ ಇದೆ. ಯಾಕಂದ್ರೆ ಮತ್ತೊಬ್ಬರ ಭಾರವನ್ನ ಅವರು ನಮಗೆ ತಿಳಿಸದೆ ಹೊತ್ತುಕೊಳ್ಳೋದು ಕೂಡ ಒಂದು ಅಭಿಷೇಕವೇ. ನನ್ನ ಕಳೆದ ದಿನ ರಾಣಿಬೆನ್ನೂರು ಪಟ್ಟಣಕ್ಕೆ ನಾನು ಪ್ರಾರ್ಥನೆಗಾಗಿ ಹೋಗಿದ್ದೆ. ಪ್ರಾರ್ಥನೆ ಎಲ್ಲ ಮುಗಿದು ಒಂದು ಭವನದಲ್ಲಿ ಡಿನ್ನರ್ ಅರೇಂಜ್ ಮಾಡಿದ್ರು. ಆ ಮನೆಗೆ ಹೋಗಿ ಊಟ ಎಲ್ಲ ಮಾಡ್ತಿರ್ಬೇಕಾದ್ರೆ ಅಲ್ಲಿರುವಂಥ ಒಬ್ಬರು ಸಹೋದರಿ ಒಂದು ಮಾತನ್ನು ಹೇಳಿದ್ರು. ಊಟ ಬಡಿಸ್ತಾ ಫೋನ್ ರಿಂಗ್ ಮೇಲೆ ರಿಂಗ್ ಆಗ್ತಿತ್ತು. ನಾನು ಸಿಸ್ಟರ್ ಫಸ್ಟ್ ಹೋಗಿ ಫೋನ್ ರಿಸೀವ್ ಮಾಡಿ ಅಂತ ಹೇಳಿದೆ.
ಅಯ್ಯ ಪರವಾಗಿಲ್ಲ, ಎವ್ರಿ ಡೇ 10:30 ರಾತ್ರಿ 12 ತನಕ ನಮ್ದೊಂದು ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆ ಪ್ರಾರ್ಥನೆ ಅದಕ್ಕೋಸ್ಕರ ಕಾಲ್ ಮಾಡ್ತಾ ಇದ್ದಾರೆ. ನಾನು ಕೂಡ ಅನೇಕ ವರ್ಷ ಲಾಕ್ಡೌನಿಂದ ಝೂಮ್ ಮೀಟಿಂಗ್ ಎಲ್ಲ ನಡೆಸಿ ಅನೇಕ ಪ್ರಾರ್ಥನೆ ಗ್ರೂಪ್ಗಳು, ಅನೇಕ ಗುಂಪುಗಳು, ಅನೇಕ ಝೂಮ್ ಮೀಟಿಂಗ್, ಗೂಗಲ್ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿದ್ದು. ನಾನು ಅನ್ನಿಸ್ತೆ ಇದು ಯಾವುದೋ ಒಂದು ಸಾಧಾರಣವಾಗಿರುವಂಥ ಪ್ರಾರ್ಥನೆ ಗುಂಪು. ಓಕೆ, ಸುಮ್ಮನೆ ನಾನು ಸುಮ್ಮನೆ ಕ್ಯೂರಿಯಾಸಿಟಿಗೆ ಕೇಳಿದೆ, ಆ ಝೂಮ್ ಮೀಟಿಂಗಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತೀರಿ? ಆ ಸಹೋದರಿ ಹೇಳಿದಂಥ ಒಂದು ಮಾತು ನನಗೆ ಬಹಳ ಆಶ್ಚರ್ಯ ಉಂಟು ಮಾಡ್ತು, ಮತ್ತೆ ತುಂಬ ಗೌರವವನ್ನು ಉಂಟು ಮಾಡ್ತು. ಅಯ್ಯ, ರಾತ್ರಿಯಲ್ಲಿ ವಿಚಾರ ಮಾಡುವಂಥ ಎಷ್ಟೋ ಮಕ್ಕಳಿದ್ದಾರೆ, ಅವರು ತಮ್ಮ ದೇಹವನ್ನು ಮಾರ್ಕೊಂಡು ಅವ್ರ ಜೀವಿತವನ್ನು ನಷ್ಟಪಡಿಸ್ಕೊಡ್ತಾ ಇದ್ದಾರೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕುಡುಕರಿದ್ದಾರೆ, ಕುಡುಕರು ರೋಡಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಮನೆಗೆ ಅವರು ವಾಪಸ್ ಸೇರ್ತಾರಲ್ವ ಗೊತ್ತಿಲ್ಲ, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾನು ನೆನೆಸ್ದೆ, ಈ ರೀತಿಯಾದಂಥ ಬೇರೆಯವರ ಭಾರವನ್ನು ಇವರು ತಮ್ಮದೆಂಬುದಾಗಿ ಹೊತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರಲ್ಲ, ಈ ಗುಂಪು ನಿಜವಾಗ್ಲೂ ಆಶೀರ್ವಸಲ್ಪಟ್ಟಂಥ ಗುಂಪು ಎಂಬುದಾಗಿ ನೆನೆಸ್ತೆ. ಆ ರೀತಿಯಾಗಿ ಇಲ್ಲಿ ಕೆಲವರು ಇದ್ದೀರಿ, ನಿಮ್ಮ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾನೆ. ನನಗೊತ್ತು ಆ ರೀತಿಯಾಗಿ ಶಕ್ತವಾಗಿ ಪ್ರಾರ್ಥನೆ ಮಾಡ್ತಿರುವಂಥ ಮುಂಜಾನೆ ಪ್ರಾರ್ಥನೆ, ಮಧ್ಯಾಹ್ನ ಪ್ರಾರ್ಥನೆ, ರಾತ್ರಿಯ ಪ್ರಾರ್ಥನೆ ಅಂತ ಪ್ರಾರ್ಥನೆ ಮಾಡುವವರು ನನ್ನ ಶಬ್ದವನ್ನು ಇಲ್ಲಿ ಕೇಳಿಸ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಬಲಪಡಿಸಲಿಕ್ಕೆ ನಾನು ಈ ಮಾತಾಡ್ತಾ ಇರೋದು. ಯೇಸುವಿನ ಮುಂದೆ ಈ ಮಾತನ್ನು ಬಂದು ತಿಳಿಸುವಾಗ ಯೇಸು ಹೇಳ್ತಿರುವಂಥ ಮಾತೇನು ಗೊತ್ತಾ? ಕನ್ನಡ ಬೈಬಲಲ್ಲಿ ಈ ರೀತಿಯಾಗಿ ಬರೆಯಲ್ಪಡಿದೆ, ಅಮ್ಮ ನನ್ನ ಗೊಡವೆ ನಿನಗೇಕೆ, ನನ್ನ ಸಮಯ ಇನ್ನೂ ಬಂದಿಲ್ಲ. ಆದರೆ ಗ್ರೀಕ್ ವರ್ಡ್ ಅಲ್ಲಿ ಅಮ್ಮ ಅನ್ನುವಂಥ ಪದವನ್ನು ಯೂಸ್ ಮಾಡಿಲ್ಲ, ಗುಣೆ ಅನ್ನುವಂಥ ಪದವನ್ನಾಗಿದೆ ಯೂಸ್ ಮಾಡಿರೋದು. ಗುಣೆ ಅಂದ್ರೆ ಮಾತಿನ ಅರ್ಥ ಏನು ಗೊತ್ತಾ? ಸ್ತ್ರೀಯೇ, ನನ್ನ ಗೊಡವೆ, ನನ್ನ ಚಿಂತೆ ನಿನಗೆ ಬೇಡ, ನನ್ನ ಟೈಮ್ ಬಂದಾಗ ನಾನು ಏನು ಮಾಡಬೇಕು ಅದು ನಾನು ಮಾಡ್ತೀನಿ. ಈ ರೀತಿಯಾದಂಥ ಪದದ ಅರ್ಥವಾಗಿದೆ ಅಲ್ಲಿ ಬರೆಯಲ್ಪಟ್ಟಿರೋದು. ಇಲ್ಲಿ ಅನೇಕ ತಾಯಿಯಂದಿರಿದ್ದೀರಿ, ದೇವರಿಗೆ ಸ್ತೋತ್ರ. ನಿಮ್ಮ ಮಕ್ಕಳ ಹತ್ರ, ನಿಮ್ಮ ಮಗನ ಹತ್ರನೋ ಮಗಳ ಹತ್ರನೋ ಹೋಗಿ ಈ ಥರ ಒಂದು ಕೆಲಸ ಮಾಡಪ್ಪ ಅಂತ ಏನಾದರೂ ನೀನು ಕೇಳುವಾಗ, ಸ್ತ್ರೀಯೇ ನನ್ನ ಚಿಂತೆ ನಿನಗೆ ಬೇಡ, ನಿನ್ನ ಕೆಲಸ ನೀನು ನೋಡ್ಕೊಂತ ಇದ್ರೆ ನೀವು ಸುಮ್ಮನೆ ಬಿಡ್ತೀರಾ? ಅಪ್ಪನಿಗೆ ಹೇಳಿ ಬೆಲ್ಟ್ ಬಿಚ್ಚು ಒಡಿಸೋ ತನಕ ಸಮಾಧಾನ ಇರೋದಿಲ್ಲ. ಕೆಲವರಿಗೆ ಕೋಪ ಇನ್ನೂ ಹೈ ಲೆವೆಲ್. ದೇವರಿಗೆ ಸ್ತೋತ್ರ, ಕೈಯಲ್ಲಿ ಬೆತ್ತ ತಕೊಂಡು ಯಾರಿಗೆ ಸ್ತ್ರೀ ಅಂತಿದ್ಯಾ? ಆದ್ರೆ ಈ ಮಾತನ್ನ ಕೇಳಿದಂತ, ರೆವಲೇಷನ್ ಅನ್ನ ಕೇಳಿದಂತ ಮರಿಯಳು, ಅವಳಿಗೆ ಚೆನ್ನಾಗಿ ಗೊತ್ತಾಯ್ತು, ಟೈಮ್ ಬಂದಾಗ ಇವನೇನೋ ಮಾಡ್ತಾನೆ. ಯೇಸುವಿಗೆ ಪ್ರತ್ಯುತ್ತರವಾಗಿ ಒಂದು ಮಾತು ಹೇಳ್ತಾ ಇಲ್ಲ. ಅವಳು ಸೀದಾ ಕೆಲಸದವರ ಹತ್ರ ಹೋಗಿ ಹೇಳ್ತಿರುವಂತ ಮಾತೇನು ಗೊತ್ತಾ? ಅವನು ಏನ್ ಹೇಳ್ತಾನೋ ಅದನ್ನ ಮಾಡ್ರಿ. ಹಲ್ಲೆಲೂಯಾ. ಯಾಕಂದ್ರೆ ಮರಿಯಳಿಗೆ ಚೆನ್ನಾಗಿ ಗೊತ್ತಾಯಿತು, ಟೈಮ್ ಬರುವಾಗ ನೀರು ದ್ರಾಕ್ಷರಸವಾಗಿ ಮಾರ್ಪಡ್ತದೆ ಅಂತ ಹೇಳಿ. ಇದೊಂದು ಆಶ್ಚರ್ಯವಾದಂಥ ಒಂದು ವಿಚಾರ ಇದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದರ 6ನೇ ವಚನವನ್ನು ಓದ್ರಿ. ಯಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. ಯೇಸು ಅವರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಅಂದನು. ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದ್ರು. ಆಗ ಅವರಿಗೆ ಈಗ ಇದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದನು. ತಕ್ಕೊಂಡು ಹೋಗಿ ಕೊಟ್ಟರು. ಗಮನಿಟ್ಟು ಕೇಳಿದ್ರೆ ನನ್ನ ಸಮಯ ಎಲ್ಲ ಬೇಗ ಮುಗಿಸ್ತೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಹೂದ್ಯರ ಶುದ್ಧಾಚಾರದ ಪದ್ಧತಿಗೆ ಇಟ್ಟಂತ ನೀರು ಅಂದ್ರೆ ಯಾವುದು ಗೊತ್ತಾ? ಇಲ್ಲಿ ಅನೇಕರು, ಎಷ್ಟು ಜನ ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದ್ರೆ ಅವರ ಕೈ ಕಾಲುಗಳನ್ನು ತೊಳಿಲಿಕ್ಕೆ ಆಚೆಯಲ್ಲಿ ನೀರು ಕೊಡ್ತೀರಿ? ಎಷ್ಟು ಜನ ಕೊಡ್ತೀರಿ? ಕೆಲವರು ಇದ್ದೀರಿ. ದೇವ್ರಿಗೆ ಸ್ತೋತ್ರ. ನಿಮ್ಮ ಕಡೆ ಹೆಂಗೆ ಅಂತ ನನಗೆ ಗೊತ್ತಿಲ್ಲ, ನಮ್ಮ ಕಡೆ ಹೆಂಗೆ ಅಂತ ಹೇಳೋದಾದ್ರೆ ದೇವರಿಗೆ ಸ್ತೋತ್ರ. ನನ್ನ ತಾಯಿ ಕೊಡಗಿನ ಒಂದು ಭಾಗದಲ್ಲಿ ಜನಿಸಿದವರಾಗಿರೋದ್ರಿಂದ ದೇವರಿಗೆ ಸ್ತೋತ್ರ, ಯಾರಾದರೂ ಮನೆಗೆ ದೂರದಿಂದ ನೆಂಟರು ಬರ್ತಾ ಇದ್ದಾರೆ ಅಂತಂದ್ರೆ ಮೊದಲದಾಗಿ ಅವ್ರು ಕೈಕಾಲು ತೊಳಕ್ಕೆ ನೀರು ಕೊಡ್ತಾರೆ, ಎರಡನೇದಾಗಿ ಕುಡಿಯಲಿಕ್ಕೆ ನೀರು ಕೊಡ್ತಾರೆ. ದೇವರಿಗೆ ಸ್ತೋತ್ರ. ಯಾಕೆಂದ್ರೆ ಕೈಕಾಲುಗಳನ್ನು ಶುದ್ಧ ಮಾಡಿಕೊಂಡು ಮನೆ ಒಳಗಡೆ ಬರಲಿ ಅಂತ ಅದರ ಅರ್ಥ. ಈಗಲೂ ಕೂಡ ಈ ಭಾಗದಲ್ಲಿ ಕೆಲವರ ಮನೆಯಲ್ಲಿ ಆ ಪದ್ಧತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ದೇವರಿಗೆ ಸ್ತೋತ್ರ. ಆದ್ರೆ ಯಹೂದ್ಯರಿಗೆ ಒಂದು ಪದ್ಧತಿ ಇತ್ತು. ಅವ್ರು ಎಲ್ಲೇ ಹೋದ್ರು ಕೂಡ ಅವರು ಶುದ್ಧವನ್ನ, ಅವ್ರ ಕೈಕಾಲುಗಳನ್ನು ಶುದ್ಧಪಡಿಸ್ಕೊಂಡೇ ಆಗಿತ್ತು ಒಳಗಡೆ ಹೋಗ್ತಿದ್ದು. ಹಲ್ಲೆಲೂಯಾ. ಯೇಸು ಯಾವ ನೀರನ್ನ ಗೊತ್ತು ಉಪಯೋಗಿಸಿದ್ದು? ಯಾವ ನೀರನ್ನ ಗೊತ್ತಾ ದ್ರಾಕ್ಷರಸವಾಗಿ ಮಾರ್ಪಡಿಸಿದ್ದು?
ಹೊರಗಡೆ ಕೈ ಕಾಲುಗಳನ್ನು ತೊಳೆಲಿಕ್ಕೆ ಇಟ್ಟಂತ ಯಹೂದ್ಯರ ಶುದ್ಧಾಚಾರದ ಪದ್ಧತಿಗೆ ಇಟ್ಟಂತ ನೀರನ್ನಾಗಿತ್ತು ದೇವರು ಬಾಯಲ್ಲಿ ರುಚಿ ನೋಡುವಂತ ದ್ರಾಕ್ಷರಸವಾಗಿ ಮಾರ್ಪಡಿಸಿತು. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಎಷ್ಟು ಜನ ಇದನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ? ನಿನ್ನ ಪರಿಸ್ಥಿತಿ ಒಂದು ವೇಳೆ ಜನರು ಕೈ ಕಾಲುಗಳನ್ನು ತೊಳೆಯುವಂತ ರೀತಿಯಲ್ಲಿ ಕಡೆಗಣಿಸಿದಂತ ಪರಿಸ್ಥಿತಿ ಆಗಿದ್ರೆ, ಅದೇ ಜನರು ನಿನ್ನನ್ನ ಬಾಯಲ್ಲಿ ರುಚಿ ನೋಡುವಂತ ರೀತಿಯಲ್ಲಿ ನನ್ನ ಯೇಸು ಮಾರ್ಪಡಿಸ್ತಾನೆ. ಇದನ್ನ ಪಾರುಪತ್ಯಗಾರನಿಗೆ ಕೊಡಬೇಕಾದ್ರೆ ಹೇಳ್ತಾ ಇದ್ದಾನೆ, ಇಷ್ಟು ರುಚಿಯಾದಂತ ದ್ರಾಕ್ಷರಸವನ್ನು ನಾನು ಇದುವರೆಗೂ ಕಂಡಿಲ್ಲ. ನಾನು ಇದನ್ನ ಸೇವಕರನ್ನ ನೋಡಿ ಒಂದು ಮಾತನ್ನು ಹೇಳ್ತೇನೆ, ಅಭಿಷಕ್ತರೇ, ನಿಮ್ಮ ಸೇವೆಯನ್ನು ನೋಡಿ ಅನೇಕರು ಹೇಳ್ತಾರೆ, ಈ ಸೇವೆಯನ್ನ ನಮ್ಮ ಇಷ್ಟು ವರ್ಷದ ಸರ್ವಿಸ್ ಅಲ್ಲೂ ನಾವು ಕಂಡಿಲ್ಲ, ಇಲ್ಲಿ ಏನೋ ಅನ್ಯೂಶಲಾಗಿ ಪರಿಶುದ್ಧ ಆತ್ಮನು ಕಾರ್ಯ ಮಾಡ್ತಾ ಇದ್ದಾನೆ ಎಂಬುದಾಗಿ ಅನೇಕರು ಸಾಕ್ಷಿ ಕೊಡುವಂತ ರೀತಿಯಲ್ಲಿ ಗ್ರೇಸ್ ಗಾಸ್ಪಲ್ ಚರ್ಚ್ ಅನ್ನ ನೋಡಿ ಅನೇಕರು ನುಡಿತಾರೆ. ಸ್ವೀಕಾರ ಮಾಡೋರು ಯಾರಾದ್ರೂ ಇರೋದಾದ್ರೆ ಅವರು ಮಾತ್ರ ಶಕ್ತವಾಗಿ ಪರಿಶುದ್ಧಾತ್ಮನಿಗೆ ಪ್ರತಿಕ್ರಿಯಿಸಿ ಅನ್ಯ ಭಾಷೆಯಲ್ಲಿ ಸ್ತೋತ್ರ ಮಾಡಿ ಸ್ವೀಕಾರ ಮಾಡ್ರಿ. ಕೈ ಕಾಲುಗಳನ್ನ ತೊಳಿಲಿಕ್ಕಿಟ್ಟ ಯಾರಾದ್ರೂ ನಿಮ್ಮ ಮಕ್ಕಳು ಆಚೆ ಕೈ ಕಾಲುಗಳನ್ನ ತೊಳಿಲಿಕ್ಕೆ ಇಟ್ಟಿರುವಂತ ನೀರನ್ನ ತಳ್ಳಿದ್ರೆ, ವೇಸ್ಟ್ ಮಾಡಿದ್ರೆ ನೀವು ಅವರಿಗೆ ಬೈತೀರಾ, ಹೊಡಿತೀರಾ? ಯಾಕಂದ್ರೆ ಅದು ವೇಸ್ಟು. ಹೋಗ್ಲಿ ಬಿಡು, ಪರವಾಗಿಲ್ಲ, ನಿನಗೇನಾಗ್ಲಿಲ್ವಲ್ಲ. ಅದೇ ದ್ರಾಕ್ಷರಸವನ್ನ ಯಾರಾದ್ರೂ ಒಂದು ಲೋಟವನ್ನಲ್ಲಿ ಚೆಲ್ಲಿದ್ರೆ ನೀವೇನ್ ಮಾಡ್ತೀರಾ? ಬೈಯಲಿಕ್ಕೆ ಪ್ರಾರಂಭ ಮಾಡ್ತೀರಾ. ಬೆಲೆ ಇಲ್ಲದೆ ಇರುವಂತ ನಿನ್ನ ಜೀವಿತವನ್ನ ಬೆಲೆ ಉಳ್ಳದಾಗಿ ಮಾರ್ಪಡಿಸಲಿಕ್ಕೆ ನನ್ನ ದೇವರಿಗೆ ಚೆನ್ನಾಗಿ ಗೊತ್ತು. ಯಹೂದ್ಯರ ಶುದ್ಧಾಚಾರದ ಪದ್ಧತಿಗೆ ಇಟ್ಟಂತ ನೀರು ಕುಡಿಯಲಿಕ್ಕೂ ಕೂಡ ಯೋಗ್ಯತೆ ಇಲ್ಲದಿರುವಂತ ನೀರು. ನಾನೊಂದು ವಿಚಾರ ಗಮನಿಸ್ತೇನೆ, ಅಲ್ಲಿ ಎಷ್ಟು ಜನ ಮದುವೆ ಮನೆ ಒಳಗಡೆ ಬಂದ್ರು, ಯಾರಿಗೂ ಕೂಡ ದೇವರಿಗೆ ಸ್ತೋತ್ರ ಉಂಟಾಗಲಿ, ಈ ನೀರನ್ನ ಒಳ್ಳೆ ರೀತಿಯಾಗಿ ಉಪಯೋಗಿಸಬಹುದು ಅನ್ನುವಂತ ಯೋಚನೆ ಕೂಡ ಬಂದಿರಲಿಲ್ಲ. ಕಾರಣ ಕುಡಿಯಲಿಕ್ಕೆ ಯೋಗ್ಯವಿಲ್ಲದ ನೀರನ್ನೇ ಆಗಿರ್ತದೆ ಶುದ್ಧಾಚಾರದ ಪದ್ಧತಿಗೆ ಉಪಯೋಗಿಸೋದು. ಯಾರಾದ್ರೂ 20 ಲೀಟರ್ ಕ್ಯಾನ್ ಅಲ್ಲಿ ಇರುವಂತ ಒಳ್ಳೆ ಕುಡಿಯಲಿಕ್ಕೆ ಯೋಗ್ಯವುಳ್ಳವಂತ ಫಿಲ್ಟರ್ ನೀರನ್ನ ತಕೊಂಡು ಮನೆ ಪಾತ್ರೆ ತೊಳಿತೀರಾ? ಅದರಲ್ಲಿ ಕೈ ಕಾಲುಗಳನ್ನ ತೊಳ್ಕೊಳ್ತೀರಾ? ಅದ್ರ ಯೋಚನೆ ಮಾಡ್ರಿ. ಯಾರಿಗೂ ಆ ಯೋಚನೆ ಬರಲಿಲ್ಲ. ಆದ್ರೆ ಯೇಸು ಆ ನೀರನ್ನ ದೃಷ್ಟಿಸಿ ನೋಡಿದ್ದು ಕೈ ಕಾಲುಗಳನ್ನ ತೊಳೆಯುವಂತ ನೀರನ್ನಾಗಿ ಅಲ್ಲ, ಕ್ಷಣ ಮಾತ್ರದಲ್ಲೇ ಅನೇಕರು ಬಾಯಲ್ಲಿ ರುಚಿ ನೋಡುವಂತ ದ್ರಾಕ್ಷರಸವನ್ನಾಗಿ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬುತ್ತೀರಾ? ಎಷ್ಟು ಜನ ನಂಬುತ್ತೀರಾ? ಕಳೆದ ನಿಮಿಷದವರೆಗೆ ಒಂದು ವೇಳೆ ನಿನ್ನ ಪರಿಸ್ಥಿತಿ ಯಾರಿಗೂ ಬೇಡದಿರುವಂತ ಪರಿಸ್ಥಿತಿ ಆಗಿದ್ರೆ, ನಿನ್ನ ಜೀವಿತ ಯಾರಿಗೂ ಬೇಡದಿರುವಂತ ಜೀವಿತವಾಗಿದ್ರೆ, ನಿನ್ನ ಪ್ರಾರ್ಥನೆ ಯಾರಿಗೂ ಬೇಡದಿರುವಂತ ಪ್ರಾರ್ಥನೆ ಆಗಿದ್ರೆ, ನಿನ್ನ ಪರಿಸ್ಥಿತಿ ಯಾರಿಗೂ ಬೇಡದಿರುವಂತ ಪರಿಸ್ಥಿತಿ ಆಗಿದ್ರೆ, ನನ್ನ ಆತ್ಮದಲ್ಲಿ ಪ್ರವಾದಿಸ್ತೇನೆ, ಇನ್ನು ಕೆಲವು ನಿಮಿಷಗಳಲ್ಲಿ ಈ ರಾತ್ರಿ ಕಳೆಯೋದ್ರೊಳಗಡೆ, ಈ ಶುಭ ಶುಕ್ರವಾರ ಕಳೆಯೋದ್ರೊಳಗಡೆ ನಿನ್ನ ಜೀವಿತದ ಬೆಲೆಯನ್ನ ಪರಿಶುದ್ಧಾತ್ಮನು ಬದಲಾಯಿಸಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಅವನು ಶಕ್ತನಾಗಿದ್ದಾನೆ. ಕಮಾನ್ ಕಮಾನ್. ಈ ಪ್ರವಾದನೆ ಶಬ್ದವನ್ನ ಯಾರನ್ನ ನೋಡಿ ದೇವರಾತ್ಮನ ಮಾರ್ಪಡಿಸೋದು ನನಗೆ ಗೊತ್ತಿಲ್ಲ. ನಿನ್ನೆವರೆಗೂ ನೀನು ಯಾರಿಗೂ ಪರಿಚಯ ಇಲ್ಲದೆ ಇರಬಹುದು, ನಿನ್ನೆವರೆಗೂ ಯಾರು ನಿನ್ನ ಕಡೆಗೆ ತಿರುಗಿ ನೋಡದೆ ಇರಬಹುದು, ಆದ್ರೆ ಯೇಸು ನಿನ್ನನ್ನ ರುಚಿಯಾದಂತ ದ್ರಾಕ್ಷರಸವನ್ನಾಗಿ ಮಾರ್ಪಡಿಸುವಾಗ ಅನೇಕರು ನಿನ್ನ ಕಡೆಗೆ ತಿರುಗಿ ನೋಡುವುದು ಮಾತ್ರವಲ್ಲ, ನಿನಗೆ ಬೆಲೆ ಕೊಡುವಂತ ರೀತಿಯಲ್ಲಿ ಪರಿಶುದ್ಧಾತ್ಮನು ಮಾರ್ಪಡಿಸ್ತಾನೆ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಾವೆಲ್ಲರೂ ನಿಂತ್ಕೊಳ್ಳೋಣ, ನಾವೆಲ್ಲರೂ ನಿಂತ್ಕೊಳ್ಳೋಣ. ರೋಷಮ ಧೀರಮ ಸಿಯಂತಲರಗಡ ರೋಖೋ ಲರಮ ಶಂತಲರಗಡ ರೋಮ ಶಂತಲರಗಡಂ ತಲರಗಡಂ ಶಂತಲರಗಡ. ಜೋರಾಗೊಂದು ಆಮೇಲೆ ಹೇಳ್ರೆ ಮಕ್ಕಳ. ಕೆಲವೇ ನಿಮಿಷದಲ್ಲಿ ನನ್ನ ಸೇವಕರಿಗೆ ನಾನು ಹ್ಯಾಂಡ್ ಓವರ್ ಮಾಡ್ತೇನೆ. ಆದ್ರೆ ಅದನ್ನ ಮೈಕನ್ನ ಹಸ್ತಾಂತರ ಪಡಿಸುವುದಕ್ಕಿಂತ ಮುಂಚಿತವಾಗಿ ನನಗೊಂದು ಶಬ್ದವನ್ನು ನಿಮಗೆ ಹೇಳಲಿಕ್ಕಿದೆ. ಯಾರು ಬೆಲೆ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಯೇಸು ಬೆಲೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಟೋಟಲ್ ಡಿಫ್ರೆಂಟ್ ಆಗಿರ್ತದೆ. ನನ್ನ ಜೊತೆ ಬೈಬಲ್ ಸ್ಟಡಿ ಮಾಡಿದಂಥ ಅನೇಕ ವ್ಯಕ್ತಿಗಳು ಆರಂಭದ ದಿನಗಳಲ್ಲಿ ನನ್ನನ್ನು ಕೇವಲವಾಗಿ ಮಾತನಾಡಿದ್ರು.
ನನ್ನ ಕುರಿತು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದಂಥ ಕೆಲವು ಸೇವಕರುಗಳು ಕೂಡ ನನ್ನ ಕುರಿತು ಕೇವಲವಾಗಿ ಮಾತನಾಡಿದ್ರು. ಅವರು ಯಾರು ನನಗೆ ಬೆಲೆ ಕೊಡಲಿಲ್ಲ. ಅವರೆಲ್ಲ ನನ್ನ ನೋಡಿದ್ದು ಹೊರಗಡೆ ಕೈ ಕಾಲುಗಳನ್ನು ತೊಳೆಯಲಿಕ್ಕೆ ಇಟ್ಟಂಥ ನೀರಿನ ರೀತಿಯಲ್ಲಿ ಅಷ್ಟೇ ನನ್ನ ಉಪಯೋಗ ಅವರಿಗೆ. ಆದರೆ ಯೇಸುವಿನ ದೃಷ್ಟಿ ನನ್ನ ಮೇಲೆ ಬಿದ್ದಾಗ ಅನೇಕರು ಬಾಯಲ್ಲಿ ರುಚಿ ನೋಡುವಂಥ ರೀತಿಯಲ್ಲಿ ನನ್ನ ಜೀವಿತವನ್ನು ದೇವರು ಮಾರ್ಪಡಿಸಿದ್ದಾಗಿದ್ರೆ ನಿನ್ನ ಜೀವಿತವನ್ನು ಕೂಡ ಯೇಸು ಮಾರ್ಪಡಿಸ್ತಾನೆ. ನಿನ್ನ ಜೀವಿತವನ್ನು ಕೂಡ ಯೇಸು ಮಾರ್ಪಡಿಸ್ತಾನೆ. ನಿನ್ನ ಜೀವಿತವನ್ನು ಕೂಡ ಯೇಸು ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಜೀವಿತವನ್ನು ಕೂಡ ಮಾರ್ಪಡಿಸಲಿಕ್ಕೆ ಯೇಸು ಶಕ್ತನಾಗಿದ್ದಾನೆ. ಎಷ್ಟು ಜನ ಇದನ್ನು ಸ್ವೀಕಾರ ಮಾಡ್ತಿದ್ರು ನನಗೆ ಗೊತ್ತಿಲ್ಲ. ಕೆಲವು ಕ್ಷಣಗಳಲ್ಲಿ ಕೆಲವರ ಜೀವಿತವನ್ನು ದೇವರಾತನು ಬದಲಾಯಿಸ್ತಾನೆ. ಮರಿಯಳಿಗೆ ಚೆನ್ನಾಗಿ ಗೊತ್ತಿತ್ತು ಯೇಸು ಸಮಯ ಬಂದಾಗ ಏನನ್ನು ಮಾಡ್ತಾನೆ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಉಂಟು ಮಾಡಲಿಕ್ಕೆ ದೇವರಿಗೆ ಶಕ್ತಿ ಇಲ್ಲ ಅಂತಲ್ಲ. ವೆಯ್ಟ್ ಮಾಡಿದಂಥ ನಿನ್ನ ಜೀವಿತ ವ್ಯರ್ಥವಾಗಿ ಹೋಗೋದಿಲ್ಲ. ಅದು ಒಂದು ವೇಳೆ ಕೆಲವು ಕ್ಷಣಗಳಾಗಿರ್ಬೋದು, ಕೆಲವು ಗಂಟೆಗಳಾಗಿರ್ಬೋದು, ಕೆಲವು ದಿನಗಳಾಗಿರ್ಬೋದು. ಆದರೆ ದೇವರು ಒಂದು ಬಾರಿ ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದುವರೆಗೂ ಯಾರು ಆ ರೀತಿಯಾದಂಥ ಅದ್ಭುತವನ್ನ ಅವರ ಜೀವಿತದಲ್ಲಿ ಕಂಡಿರೋದಿಲ್ಲ. ಆ ರೀತಿಯಾಗಿ ನಿನ್ನ ಜೀವಿತವನ್ನ ದೇವರು ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಕ್ಷಣ ಮಾತ್ರದಲ್ಲಿ ನೀರು ದ್ರಾಕ್ಷರಸವಾದಂತ ರೀತಿಯಲ್ಲಿ ಇಲ್ಲಿರುವಂತ ಕೆಲವರ ಪರಿಸ್ಥಿತಿ ಮಾರ್ಪಡಲಿಕ್ಕೆ ಹೋಗ್ತಾ ಇದೆ. ರೋಷಂತಲರಗಡ ಅವನು ನೋಡು ಹೇಳೋಣ, ನಿನ್ನಾಜ್ಞೆ ಇಲ್ಲದೆ ಏನಾಗದೆಂದಿಗೂ ನಿನ್ನ ಬೇಲಿ ಮೀರಲು ವೈರಿಗೆ ಸಾಧ್ಯವೇ? ನಿನ್ನಾಜ್ಞೆ ಇಲ್ಲದೆ ಏನಾಗದೆಂದಿಗೂ ನಿನ್ನ ಬೇಲಿ ಮೀರಲು ವೈರಿಗೆ ಸಾಧ್ಯ. ಓ ದೇವಾ, ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಓ ದೇವಾ, ನೀನೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಶಬ್ದವಾಗಿ ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಎಲ್ಲರೂ ಸೇರಿ ಯೇಸುವೇ ಶಬ್ದವಾಗಿ, ಯೇಸುವೇ, ಯೇಸು. ಎಲ್ಲರೂ ಬಾಯಿ ತೆರೆದು ಯೇಸುವೇ, 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 ನಿನಗೆ ಎಲ್ಲ ಸಾಧ್ಯವೇ. ಎಲ್ಲರೂ ಹೇಳುವ, ನಿನ್ನಾಜ್ಞೆ ಇಲ್ಲದೆ ಏನಾಗದೆಂದಿಗೂ ನಿನ್ನ ಬೇಲಿ ಮೀರಲು ವೈರಿಗೆ ಸಾಧ್ಯವೇ? ನಿನ್ನಾಜ್ಞೆ ಇಲ್ಲದೆ ಏನಾಗದೆಂದಿಗೂ ನಿನ್ನ ಬೇಲಿ ಮೀರಲು ವೈರಿಗೆ ಸಾಧ್ಯವೇ? ಓ ದೇವಾ, ನೀನೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಓ ದೇವಾ, ನೀನೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ
ಕ್ಷಣದಲ್ಲಿ ಅವನಿಗೆ ಏನು ಬೇಕಾದ್ರೂ ಮಾರ್ಪಡಿಸಲಿಕ್ಕೆ ಸಾಧ್ಯ. ಯೇಸುವಿನಿಂದ ಅದ್ಭುತ ಮಾಡಲಿಕ್ಕೆ ಅಲ್ಲ ಅಂತ ಅವನು ವೇಟ್ ಮಾಡ್ತಾ ಇಲ್ಲ. ಅದುವರೆಗೂ ಯಾರು ಕೂಡ ಉಂಟು ಮಾಡದಿರುವಂತ ಚರಿತ್ರೆನಾಗಿತ್ತು. ಕಾನಾ ಊರಿನ ಆ ಮದುವೆಯಲ್ಲಿ ಯೇಸು ಮಾಡಿದ್ದು ನೀರನ್ನ ದ್ರಾಕ್ಷರಸವಾಗಿ, ಅದು ಕಾಲು ತೊಳೆಯಲಿಕ್ಕೆ ಇಟ್ಟಂತ ನೀರನ್ನ ದ್ರಾಕ್ಷರಸವಾಗಿ ಮಾರ್ಪಡಿಸಿದ್ದು. ಇವತ್ತು ಗ್ರೇಸ್ ಗಾಸ್ಪಲ್ ಸಭೆಯಲ್ಲಿ ನಿಂತು ದೇವರ ಶಬ್ದವನ್ನ ಕೇಳ್ತಿರುವಂತ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಸಾಲ ಚಿಂತೆ ಎಷ್ಟು ದೊಡ್ಡದಾಗಿದೆ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಪರಿಸ್ಥಿತಿ ಎಷ್ಟು ದೊಡ್ಡದಾಗಿದೆ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಕಣ್ಣು ನೀರು ಎಷ್ಟು ದೊಡ್ಡದೆಂಬುದಾಗಿ ನನಗೆ ಗೊತ್ತಿಲ್ಲ. ನಿನ್ನ ರೋಗ ಎಷ್ಟು ದೊಡ್ಡದೆಂಬುದಾಗಿ ನನಗೆ ಗೊತ್ತಿಲ್ಲ. ನಿನ್ನಿಂದ ಎಷ್ಟು ಹಿಂಸೆ ಅನುಭವಿಸಿದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ದೇವರು ಒಂದೇ ಒಂದು ಮಾತನ್ನ ಮಾತ್ರವೇ ನನಗೆ ಹೇಳಲಿಕ್ಕೆ ಕೇಳ್ತಾ ಇರೋದು, ಅವನಿಗೆ ಕ್ಷಣ ಮಾತ್ರದಲ್ಲಿ ನಿನ್ನ ಪರಿಸ್ಥಿತಿನ ಬದಲಾಯಿಸಲಿಕ್ಕೆ ಸಾಧ್ಯ. ಕ್ಷಣ ಮಾತ್ರದಲ್ಲಿ ಸಾಧ್ಯ. ನಂಬುವವರು ಯಾರಾದ್ರೂ ಇರೋದಾದ್ರೆ ಅವರು ಮಾತ್ರ ಶಕ್ತವಾಗಿ ಚಪ್ಪಾಳೆಗಳನ್ನು ತಟ್ಟುತ್ತಾ ಆ ಅಪ್ಪನಿಗೆ ಆ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಸ್ವೀಕಾರ ಮಾಡ್ರಿ. ಎಸ್ 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 ಎಸ್. ನಿನ್ನೆವರೆಗೂ ನಿನ್ನ ಪರಿಚಯ ಯಾರು ಇಲ್ಲದೆ ಇರಬಹುದು, ಆದ್ರೆ ನಿನ್ನ ಪರಿಚಯವನ್ನ ಎಲ್ಲ ಕಡೆ ಪ್ರಕಟಿಸಲಿಕ್ಕೆ ನನ್ನ ದೇವರು ನಿನ್ನಲ್ಲಿ ಅದ್ಭುತವನ್ನ ಮಾಡಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಓ, ನಿನ್ನನ್ನ ವಿರೋಧಿಸುವಂತ ವೈರಿಯನ್ನ ನೋಡಿ ಒಂದು ಮಾತು ಹೇಳು, ನನಗೆ ವಿರುದ್ಧವಾಗಿ ಯಾವ ಆಯುಧ ಸಫಲವಾಗೋದಿಲ್ಲ. ಕಾರಣ ಬರೀ ಅಶುದ್ಧವಾದಂತ ನೀರಾಗಿದ್ದಂತ ನನ್ನ ಜೀವಿತ ರುಚಿಯಾದಂತ ದ್ರಾಕ್ಷರಸವಾಗಿ ಈ ಕ್ಷಣದಲ್ಲೇ ಮಾರ್ಪಡ್ತಾ ಇದೆ ಎಂಬುದಾಗಿ ಗಟ್ಟಿಯಾಗಿ ಸೈತಾನನಿಗೆ ಹೇಳು. ಗಟ್ಟಿಯಾಗಿ ಒಂದು ಆಮೇಲೆ ಎಂಬುದಾಗಿ ಹೇಳುತ್ತಾ ಸ್ತೋತ್ರ ಹೇಳು. ಕಾರಣ ನಿನ್ನೆವರೆಗೂ ನಿನ್ನನ್ನ ಜನರು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ರು ನನಗೆ ಗೊತ್ತಿಲ್ಲ, ಆದ್ರೆ ಈ ಕ್ಷಣದಿಂದ ನಿನ್ನನ್ನ ಬೆಲೆಯುಳ್ಳಂತ ಜೀವಿತವಾಗಿ ನೋಡ್ತಾರೆ. ಕಾಲು ತೊಳಿಲಿಕ್ಕೆ ಇಟ್ಟಂತ ನೀರಿಗೆ ಯಾರು ಬೆಲೆ ಕೊಡೋದಿಲ್ಲ, ಆದ್ರೆ ದ್ರಾಕ್ಷಾರಸಕ್ಕೆಲ್ಲರೂ ಬೆಲೆ ಕೊಡಲೇಬೇಕು. ಮೇಲೆ ನಿಂತಿರುವಂತ ಕೆಲವರನ್ನ ನೋಡಿ ದೇವರಾತ್ಮ ಪ್ರವಾದಿಸ್ತಾ ಇದ್ದಾನೆ. ಬೆಲೆ ಇಲ್ಲದೆ ಇರುವಂತ ನಿನ್ನ ಜೀವಿತವನ್ನ ಬೆಲೆ ಉಳ್ಳದಾಗಿ ಪರಿಶುದ್ಧಾತ್ಮನು ಮಾರ್ಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ ಯೇಸುವೇ ಎಲ್ಲರೂ ನಿನಗೆ ಎಲ್ಲ ಮತ್ತೊಂದು ಬಾರಿ ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ. ಸ್ಥಿರಪಡಿಸುವಾತನೇ, ಘನಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ಹೆಚ್ಚಿಸುವ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ಜಲದಲ್ಲೇ ಹೆಚ್ಚಿಸುವ. ಓ ದೇವಾ, ನೀ ನನ್ನೊಡನೆ ಇರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಓ ದೇವಾ, ನೀ ನಮ್ಮೊಡನೆ ಇರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ
ಹೌದು ಪ್ರಿಯ ಸಹೋದರನೇ ಸಹೋದರಿ, ಆತನಿಂದ ಎಲ್ಲ ಸಾಧ್ಯ. ಓ, ನೀರನ್ನ ದ್ರಾಕ್ಷಾರಸವಾಗಿ ಬದಲಾಯಿಸಲು ಸಾಧ್ಯ. 12 ವರ್ಷದ ರಕ್ತ ಕುಸುಮ ರೋಗಿಯನ್ನು ಕ್ಷಣದಲ್ಲಿ ಬದಲಾಯಿಸಲು ಸಾಧ್ಯ. ಇಂದು ಕೂಡ ನಿಮ್ಮ ಜೀವಿತವು ಬದಲಾಗಿದೆ, ನಂಬಿರಿ. ಇಂದು ನಿನ್ನ ಜೀವಿತ ಬದಲಾಗಿದೆ. ದೇವರು ನಿಮ್ಮೊಟ್ಟಿಗೆ ಎಲ್ಲರೊಟ್ಟಿಗೆ ಮಾತನಾಡಿದ್ದಾನೆ. ನಿಮ್ಮ ಜೀವಿತವು ಬದಲಾಗಿದೆ. ನೀನು ನಂಬುವುದಾದರೆ ದೇವರ ಮಹಿಮೆಯನ್ನ ಕಾಣ್ತೀನಿ. ಹಾಲೆಲೂಯಾ, ಸ್ತೋತ್ರ ಕರ್ತನೇ. ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಎಲ್ಲರ ಜೀವಿತವನ್ನ ಬದಲಾಯಿಸಿದಕ್ಕಾಗಿ ಸ್ತೋತ್ರ. ಕ್ಷಣದಲ್ಲಿ ಎಲ್ಲರ ಜೀವಿತವನ್ನ ಬದಲಾಯಿಸಿದಕ್ಕಾಗಿ ಸ್ತೋತ್ರ ಕರ್ತನೆ. ಸ್ತೋತ್ರ ದೇವರ ಆತ್ಮನೆ. ಹಾಲೆಲೂಯಾ, ಹಾಲೆಲೂಯಾ. ನಮಗೆ ಸ್ತೋತ್ರ. ಕೇಳಿದಂತ ವಾಕ್ಯಗಳಿಗೋಸ್ಕರ ಸ್ತೋತ್ರ, ಸ್ತೋತ್ರ. ಪಾಸ್ಟರ್ ಕಾಜೂರ್ ಪ್ರಾರ್ಥನೆ ಮಾಡ್ತಾರೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಒಟ್ಟಿಗೆ ಸೇರಿ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಎಲ್ಲವನ್ನ ಸಾಧ್ಯವಾಗಿ ಮಾಡುವ ಸ್ವರ್ಗೀಯ ತಂದೆ ಆದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕಾಗಿ ಮತ್ತೊಂದು ಆವರ್ತಿ ನಾವು ಸ್ತೋತ್ರ ಮಾಡ್ತೀವಿ.